ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೇಕದೇಹಂ ನಿರ್ದೋಷಂ ಮಾಪ್ಯತಮಂ ಅಪ್ಯಖಿಲೇಸ್ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅರುಣಕಮಲಸಂಸ್ಥಾ ತದ್ರಜಪುಂಜವರ್ಣಾಃ ಕರಕಮಲಸುಕೇಷ್ಟಾಂ ಭೇತಿಯುಗ್ಮಾಂಬುಜಾತಾಂ ಮಣಿಮುಕುಟವಿಚಿತ್ರಾಲಂಕೃತಿ ಪದ್ಮಮಾಲಾ ಭವತು ಭುವನಮಾತಾ ಸಂತತಂ ಶ್ರೀಶ್ರಿಯೈ ನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿಷ್ಣುಃ ಸರ್ವೋತ್ತಮೋತ್ತ ಪ್ರಕೃತಿರತವಿಧಿಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಪಣಿಪಮೃಡಾ ಶಸ್ತ್ರಿಯಶ್ಚ ವಿಷ್ಣೋಃ. ಸೌಪರ್ಣೀ ವಾರುಣೀ ಪರ್ವತಪದಿತನಯಾ ಚೇಂದ್ರಕಾಮಾವಥಾಸ್ಮಾನ್ ಪ್ರಾಣೋತೋ ಯೋ ನಿರುದ್ಧೋ ರತಿಮನುಗುರವೋ ದಕ್ಷಶಚ್ಯೋ ಚಪಾಂತು. ಅಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತ್ಯಸ್ತು ಸತಾಂ ಅಶೇಸನ್ಮಂಗಳಾನಿ ಭವಂತು. ಓಂ ನಮೋ ನಮಃ ಕ್ಷಯೇ ಸೃಷ್ಟೋ ಸ್ಥಿತೋ ಸತ್ವಮಯಾಯ ವಾ. ನಮೋ ರಜಸ್ತಮಃ ಸತ್ತ್ವತ್ರಿರೂಪಾಯ ಸ್ವಯಂಭುವೇ. ಜಿತಂ ಭಗವತಾನೇನ ಹರಿಣಾ ಲೋಕಧಾರಿಣಾ ಅಜೇನ ವಿಶ್ವರೂಪೇಣ ನಿರ್ಗುಣೇನ ಗುಣಾತ್ಮನಾ. ಬ್ರಹ್ಮಾಂಡ ಪುರಾಣದ ಚಿಂತನೆಯನ್ನ ಹಿಂದಿನ ಪ್ರವಚನದ ಮಾಲಿಕೆಯಲ್ಲಿ ಪ್ರಾರಂಭ ಮಾಡಿ ಈ ಸಂಚಿಕೆಯ ಚಿಂತನೆಯನ್ನ ಮಾಡಲಿಕ್ಕೆ ಮೊದಲು ಹಿಂದಿನ ಸಂಚಿಕೆಯಲ್ಲಿ ಆದಂತಹ ಚಿಂತನೆಯ ಪುನರಾವೃತ್ತಿಯನ್ನ ಮಾಡಿಕೊಂಡು ಈ ಭಾಗದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಈ 1 ವಾರಗಳ ಕಾಲ ಚಿಂತನೆಗೆ ವಿಘ್ನಗಳು ಅಡೆತಡೆಗಳು ಆಗದ ಹಾಗೆ ವಿಘ್ನೇಶ್ವರ ಅಂತರ್ಗದಂತಹ ವಿಶ್ವಂಭರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಹಿಂದೆ ಬ್ರಹ್ಮಾಂಡ ಪುರಾಣದ ಚಿಂತನೆಯನ್ನ ಯಾರು ಯಾರಿಗೆ ಹೇಳಿದು ಎಂಬುವಂತಹ ಉಪದೇಶದ ಚಿಂತನೆಯನ್ನು ಮಾಡುವಾಗ ಸಾಕ್ಷಾತ್ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೆ ತಿಳಿಸಿದ ಅಂತ. ಬ್ರಹ್ಮದೇವರ ಮುಖಾಂತರವಾಗಿ ಉಪದೇಶವನ್ನ ಪಡೆದವರೆಲ್ಲ ವಿಶೇಷವಾಗಿ ವಸಿಷ್ಠ ಋಷಿಗಳು, ಅವರ ಮಾನಸ ಪುತ್ರರು. ವಸಿಷ್ಠ ಋಷಿಗಳಿಂದಾಗಿ ಶಕ್ತಿ ಮಹರ್ಷಿಗಳು, ಅವರಿಂದ ಅವರ ಮಗ ಪರಾಶರ ಮುನಿಗಳು, ಪರಾಶರರಿಂದ ಜಾತುಕರ್ಣ್ಯ ಎಂಬುವಂತಹ ಋಷಿಗಳು ಉಪದೇಶವನ್ನ ಪಡೆದು ನಂತರದಲ್ಲಿ ದ್ವೈಪಾಯನರು ಅವರಿಂದ ಉಪದೇಶವನ್ನ ಪಡೆದಂತೆ ನಟಿಸಿದ್ದಾರೆ. ಅಂದ್ರೆ ಈ ಬಯಸದ ಮನ್ವಂತರದಲ್ಲಿ ವಿಶೇಷವಾಗಿ ಈ 28ನೆಯ ದ್ವಾಪರದ ಅಂತ್ಯದಲ್ಲಿ ಬಂದವರಂತೂ ಸಾಕ್ಷಾತ್ ಪರಮಾತ್ಮನೇ ತಾವೇ ಉಪದೇಶವನ್ನು ಪಡೆಯುವ ಹಾಗೆ ನಡೆಸಿದ್ದಾರೆ. ನಡೆಸಿ ನಂತರದಲ್ಲಿ ಈ ಬ್ರಹ್ಮಾಂಡ ಪುರಾಣದ ಚಿಂತನೆಯನ್ನ, ಎಲ್ಲ ಪುರಾಣವನ್ನು ವಿಶೇಷವಾಗಿ ಸೂತ ಪುರಾಣಿಕರಿಗೆ ತಿಳಿಸಿದ್ದಾರೆ. ಈ ಪುರಾಣವನ್ನ ವಿಶೇಷವಾಗಿ 5 ಮಹರ್ಷಿಗಳಿಗೆ ತಿಳಿಸಿದರಂತೆ. ಜೈಮಿನಿ, ವೈಶಂಪಾಯನ, ಪೈಲವ, ಸುಮಂತು. ಇದರ ಜೊತೆಯಲ್ಲಿ 5ನೇಯವರು ಮಹಾಜ್ಞಾನಿಗಳಾದಂತಹ ರೋಮಹರ್ಷಣ ಅಂತ ಅವರ ಹೆಸರು, ಪ್ರಸಿದ್ಧಿ ಅವರದು ಸೂತ ಪುರಾಣಿಕರು ಅಂತ. ಹೀಗೆ ತಾವು ಸೂತ ಪುರಾಣಿಕರು ಮುಂದೆ ಕುರುಕ್ಷೇತ್ರ ಎಂಬುವಂತಹ ಪರಮಾತ್ಮನ ದಿವ್ಯ ಸನ್ನಿಧಾನ ಕ್ಷೇತ್ರದಲ್ಲಿ ಅಲ್ಲಿ ನೆರೆತಂತಹ ಸತ್ರ ಯಜ್ಞವನ್ನ ಮಾಡುವಂತಹ ಅನೇಕ ಋಷಿ ಮುನಿಗಳಿಗೆ ಇದು ಉಪದೇಶವನ್ನು ನೀಡಿದ್ದಾರೆ. ಸೂತ ಪುರಾಣಿಕರು ತಾವು ಪ್ರಾರಂಭವನ್ನ ಮಾಡುವಾಗ ಹಿಂದಿನ ಮನ್ವಂತರದಲ್ಲಿ ಸಾಕ್ಷಾತ್ ವಾಯುದೇವರು ತಾವು
ನೈಮಿಷಾರಣ್ಯ ಎಂಬುವಂತಹ ಕ್ಷೇತ್ರದಲ್ಲಿ ನಡೆದಂತಹ ಋಷಿಮುನಿಗಳಿಗೆ ತಿಳಿಸಿದಂತಹ ವಿಷಯವನ್ನೇ ಬ್ರಹ್ಮಾಂಡ ಪುರಾಣದ ವಿಷಯವನ್ನು ತಿಳಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹೀಗೆ ಪರಮಾತ್ಮನಿಂದ ಕವಲು ಹೊಡೆದು ಬಂದಂತಹದ್ದು ಒಂದು ರೀತಿಯಲ್ಲಿ ಬ್ರಹ್ಮದೇವರಿಗೆ, ಮತ್ತೊಂದು ಸ್ಥಾನದಲ್ಲಿ ವಾಯುದೇವರಿಗೆ ಉಪದೇಶವನ್ನು ನೀಡಿದ್ದಾರೆ. ಬ್ರಹ್ಮದೇವರಿಂದ ಬಂದಂತಹ ಆ ಬ್ರಹ್ಮಾಂಡ ಪುರಾಣದ ಚಿಂತನೆಯನ್ನ ದ್ವೈಪಾಯನರ ಮೂಲಕವಾಗಿ ಕೇಳಿದಂತಹ ಸೂತ ಪುರಾಣಿಕರು ತಾವು ಕುರುಕ್ಷೇತ್ರದಲ್ಲಿರದಂತವರಿಗೆ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ಈಗ ಉಪದೇಶವನ್ನು ನೀಡುವಾಗ ಬ್ರಹ್ಮಾಂಡ ಪುರಾಣ ಒಟ್ಟು 4 ಪಾದಗಳಿಂದ ಕೂಡಿದೆ ಅಂತ ಒಂದು 4 ಎಪಿಸೋಡ್ ಒಂದು ಚಿಂತನೆ ಮಾಡಬಹುದು. ಪ್ರಕ್ರಿಯಾ ಪಾದ, ಅನುಷಂಗಿಕ ಪಾದ, ಉಪೋದ್ಘಾತ ಪಾದ, ಕೊನೆಯಲ್ಲಿ ಉಪಸಂಹಾರ ಪಾದ ಅಂತ ಹೀಗೆ 4 ಪಾದಗಳು. ಅಷ್ಟು ಮಾತ್ರವಲ್ಲ, ಪರಿಶಿಷ್ಟ ಭಾಗ ಅಂತ ಚಿಂತನೆ ಮಾಡಿ ಲಲಿತಾ ಮಾಹಾತ್ಮ್ಯ ಅಂತ, ಅದು ಪ್ರಸಕ್ತಿ ಇಲ್ಲ, ಒಟ್ಟು 4 ಪಾದ ಅಂತ ಚಿಂತನೆ ಮಾಡಬಹುದು ಬ್ರಹ್ಮಾಂಡ ಪುರಾಣ. ಹೀಗೆ ಪ್ರತಿಯೊಂದು ಪುರಾಣವೂ ಸಹಿತ ವಿಶೇಷವಾಗಿ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋಮನ್ವಂತರಾಣಿ ಚ ವಂಶಾನುಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ. ಹೀಗೆ ಪುರಾಣದ ಸಲ್ಲಕ್ಷಣ ಆಗಬೇಕು ಅಂತಾದ್ರೆ, ಪುರಾಣ ಅಂತ ಅನಿಸಿಕೊಳ್ಳಬೇಕು ಅಂದ್ರೆ ಒಂದು 5 ಲಕ್ಷಣ ಇರಬೇಕು ಅಂತ. ಸೃಷ್ಟಿ ಸ್ಥಿತಿಲಯಗಳನ್ನ ತಿಳಿಸ್ತಾ ಇರಬೇಕು ಪುರಾಣ. ಪರಮಾತ್ಮನಿಂದ ಆದಂತಹ ಸೃಷ್ಟಿ ಸ್ಥಿತಿ ನಿರೋಧದ ವಿಷಯವನ್ನು ತಿಳಿಸ್ತಾ ಇರಬೇಕು. ನಂತರದಲ್ಲಿ ವಂಶಾವಳಿಯ ಚರಿತ್ರೆ, ಮನ್ವಂತರಗಳಲ್ಲಿ ಆಗುವಂತಹ ಚಿಂತನ. ಅಷ್ಟು ಮಾತ್ರವಲ್ಲ, ಆ ವಂಶ ಮನ್ವಂತರಗಳಲ್ಲಿ ಬಂದಂತಹ ಸಚ್ಚಾರಿತ್ರಗಳನ್ನು ಒಳಪಟ್ಟಂತಹ ವ್ಯಕ್ತಿಗಳ ವರ್ಣನ, ಸ್ವಯಂಭೂ ಮೊದಲಿಂದ ಆರಂಭಿಸಿಕೊಂಡು ನಾನಾ ವ್ಯಕ್ತಿಗಳ ಚರಿತ್ರೆಯನ್ನು ಒಳಗೊಂಡಿರಬೇಕು. ಹೀಗೆ 5 ಲಕ್ಷಣಗಳಿಂದ ಒಳಪಟ್ಟಂತಹ ಶಾಸ್ತ್ರವನ್ನ ಪುರಾಣ ಅಂತ ಅನಿಸಿಕೊಳ್ತದೆ ಎಂಬುವಂತಹ ವಿಷಯವನ್ನು ತಿಳಿಸಿದ್ದಾರೆ. ಹೀಗೆ ತಾವು ಮುಂದೆ ಪುರೂರವನ ಕಥೆಯನ್ನ ತತ್ಪೂರ್ವಕವಾಗಿ ವಾಯುದೇವರು ತಿಳಿಸಿದಂತಹ ಹಿರಣ್ಯಗರ್ಭನ ಉತ್ಪತ್ತಿ ಅಂದ್ರೆ ಬ್ರಹ್ಮಾಂಡದ ಉತ್ಪತ್ತಿ ಅಂತ, ಆ ಬ್ರಹ್ಮಾಂಡದ ಉತ್ಪತ್ತಿಗೆ ಬೇಕಾದಂತಹ ಸತ್ವ ರಜೋ ತಮೋ ಗುಣದ ಏನು ಚಿಂತನ ಇದೆ. ಸತ್ವ ಪ್ರಕೃತಿ ಅಂದ್ರೆ ಚೇತನಾ ಪ್ರಕೃತಿ, ಆ ಚೇತನಾ ಪ್ರಕೃತಿಯ ಸೃಷ್ಟಿಯನ್ನ, ಆ ಚೇತನಾ ಪ್ರಕೃತಿ ಸೃಷ್ಟಿಗೆ ಕಾರಣನಾದಂತಹ ವರಾಹರೂಪಿ ಪರಮಾತ್ಮನ ಭಾಗವತಾದಿ ಪುರಾಣದಲ್ಲಿ ಹೇಳುವ ಹಾಗೆ ಸ್ವಲ್ಪ ವಿಶಿಷ್ಟವಾಗಿ ಬ್ರಹ್ಮಾಂಡ ಪುರಾಣ ತಿಳಿಸ್ತದೆ. ಪರಮಾತ್ಮನಿಂದ ಆದಂತಹ ಬ್ರಹ್ಮದೇವರಿಂದ ಆರಂಭಿಸಿ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ ತತ್ಪೂರ್ವಕವಾಗಿ ಎಲ್ಲರನ್ನ ಒಳಗೊಂಡು ಮತ್ತೆ ಬ್ರಹ್ಮಾಂಡದ ಒಳಗೆ ತಂದಂತಹ ಚಿಂತನೆಯನ್ನು ಭಾಗವತ ಪುರಾಣದಲ್ಲಿ ಕಾಣ್ತೇವೆ. ಸ್ವಲ್ಪ ವ್ಯತಿರಿಕ್ತವಾಗಿ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ವರಾಹರೂಪಿ ಪರಮಾತ್ಮ ತಾನು ನೀರಿನಲ್ಲಿ ಮುಳುಗಿದವನಾಗಿ, ಅಪೋ ನಾರಾಯತಿ ಪ್ರೋಕ್ತ ಆಪೋವೇ ನರಸುಣವಃ ಅಂತ ತಿಳಿಸುವ ಹಾಗೆ ತಾನೇ ಸೃಷ್ಟಿಯನ್ನ ಮಾಡಲಿಕ್ಕೆ ಮತ್ತೆ ಬ್ರಹ್ಮಾಂಡವನ್ನ ಒಳಗಿರುವುದನ್ನು ತಂದ ಅಂತ. ಯಾಕೆ ಪುರಾಣಗಳು ಸ್ವಲ್ಪ ಆಚೀಚೆ ಮಾಡಿ ಹೇಳ್ತವೆ ಅಂದ್ರೆ, ಮಾಯೆಯನ್ನು ತಂದು ಕೊಡ್ತದೆ ದುಷ್ಟ ಜನರಿಗೆ, ಅಜ್ಞಾನಿಗಳಿಗೆ ಅದು ಅಜ್ಞಾನವನ್ನೇ ತಂದು ಕೊಡಬೇಕು ಅಂತ, ಮಾಯೆಯನ್ನೇ ತಂದು ಕೊಡಬೇಕು ಅಂತ. ಇನ್ನು ಸಜ್ಜನರಿಗಾಗುವಾಗ ಹೀಗೆ ಚಿಂತನೆ ಮಾಡಬೇಕು. ಸಾತ್ವಿಕ ಪುರಾಣ ಅಂತ ಅನಿಸಿಕೊಂಡಂತಹ ಭಾಗವತ, ಗರುಡ ಪುರಾಣ, ಪದ್ಮ ಪುರಾಣಾದಿಗಳ ಚಿಂತನೆಯನ್ನ ಮೇರೆಗೆ ದಾರಸ ಅಥವಾ ತಾರಸಮ ಪುರಾಣಗಳನ್ನ ನಾವು ಅರ್ಥವನ್ನ ಮಾಡಿಕೊಳ್ಳಬೇಕು, ಅದಕ್ಕೆ ತಕ್ಕ ಹಾಗೆ ಆವೃತ್ತಿಗಳನ್ನ ಮಾಡಿಕೊಳ್ಳಬೇಕು ಅಂತಾನೆ ತಿಳಿಸಿಕೊಡ್ತದೆ. ಹೀಗೆ ಇದನ್ನ ವ್ಯಾಸರೇ ತಾವು ವಿಶೇಷವಾಗಿ ನಿರ್ಣಯವನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮಾಂಡ ಪುರಾಣದ ಈ ಸೃಷ್ಟಿಯಾದಿ ವಿಷಯಗಳನ್ನ ಭಾಗವತ ಪುರಾಣಕ್ಕೆ ಅನುಗುಣವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಹೀಗೆ ಚೇತನಾ ಪ್ರಕೃತಿಯಿಂದ ಆದಂತಹ ಬ್ರಹ್ಮಾದಿಗಳ ಹಿರಣ್ಯಗರ್ಭನ ಉತ್ಪತ್ತಿಯ ಚಿಂತನೆ, ಹೀಗೆ ಆ ಬ್ರಹ್ಮದೇವರಿಂದ ಬಂದಂತಹ ವರಾಹರೂಪಿ ಅಂದ್ರೆ ಶ್ವೇತವರಾಹರೂಪಿಯ ಉತ್ಪತ್ತಿಯ ಚಿಂತನೆ, ತಾನು ಭೂಮಿಯನ್ನ ಉದ್ಧರಿಸಿದಂತಹ ಚಿಂತನ. ನಂತರದಲ್ಲಿ ಚತುರ್ಯುಗಗಳ ಪರಿಮಾಣ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಸ್ವಯಂಭೂಮನ್ವಂತರದಲ್ಲಿ ಮೊದಲು ಬಂದಂತಹ ಕೃತಯುಗ, ಕೃತಯುಗದಿಂದ ಆರಂಭಿಸಿ ಬರುವಂತಹ ಪ್ರತಿ ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ, ಈ 4 ಯುಗಗಳ ಪರಿಮಾಣ ಎಷ್ಟು ಅಂತ. ನಂತರದಲ್ಲಿ ಈ ಮೊದಲ ಮನ್ವಂತರ ಸ್ವಯಂಭವ ಮನ್ವಂತರ, ಈ ಸೃಷ್ಟಿಯ ಕಲ್ಪಕ್ಕೂ ಹಿಂದಿನ ಸೃಷ್ಟಿಯ ಅಂತ್ಯದಕ್ಕೂ ಆದಂತಹ ಸಂಧಿಯ ಕಾಲದ ಚಿಂತನ ಅಂದ್ರೆ ಪ್ರಳಯ ಕಾಲದ ಚಿಂತನೆ. ನಂತರದಲ್ಲಿ ಬ್ರಹ್ಮದೇವರ ಶರೀರದಿಂದ ಆಗುವಂತಹ ಸಕಲ ಭೂತಗಳ ಸೃಷ್ಟಿ. ಭೂತಗಳ ಸೃಷ್ಟಿ ಅಂತಾದ್ರೆ ಭೂತಗಳ ಒಡೆಯನಾದಂತಹ ರುದ್ರದೇವರ ಸೃಷ್ಟಿಯ ಕ್ರಮ, ಅಹಂಕಾರ ತತ್ವಕ್ಕೆ ಅಭಿಮಾನದಂತಹ ರುದ್ರದೇವರ ಸೃಷ್ಟಿ. ರೋಧಯತೀತಿ ರುದ್ರ, ತಾವು ಬರುವಾಗಲೇ ರೋಧನೆ ಮಾಡ್ತಾ ಬಂದವರಾದ್ದರಿಂದಾಗಿ ರುದ್ರ, ಭವ, ಶರ್ವ ಮೊದಲಾದಂತಹ ಅವರ 8 ನಾಮಗಳ ಉತ್ಪತ್ತಿ, ಆ ಉತ್ಪತ್ತಿಗಳು ಇರುವಂತಹ ಮಹತ್ವ ಚಿಂತನೆಯನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಕಂಡಿದ್ದೇವೆ. ಹೀಗೆ
ಆ ನೀಲೋತ್ಪತ್ತಿ ನೀಲೋಹಿತ ಮೊದಲಾದಂತಹ ರುದ್ರದೇವರ ಚಿಂತನೆಯನ್ನು ಹೇಳಿ, ನಂತರದಲ್ಲಿ ಭೃಗು ಮೊದಲಾದಂತಹ ವಂಶಗಳ ಚರಿತ್ರೆಯನ್ನ, ಅವರ ಸೃಷ್ಟಿಯ ಕ್ರಮವನ್ನು ಸಹಿತ ಹೇಳ್ತಾ, ನಂತರದಲ್ಲಿ ಶಾಂಶಪಾಯನಿ ಎಂಬುವಂತಹ ಋಷಿಗಳು ತಾವು ಪ್ರಶ್ನೆಯನ್ನ ಮಾಡಿದ್ದಾರೆ. ಏನು ಅಂತಾದರೆ, ಇವರು ಭೃಗು ಮೊದಲಾದಂತಹ ಋಷಿಗಳ ಸೃಷ್ಟಿಯನ್ನು ಹೇಳುವಾಗ ದಕ್ಷ ಪ್ರಜೇಶ್ವರರ ಸೃಷ್ಟಿಯನ್ನು ಹೇಳಿದ್ದಾರೆ. ದಕ್ಷ ಪ್ರಜೇಶ್ವರರಿಂದ ಬಂದಂತಹ ಅವರ ಮಕ್ಕಳ ಚರಿತ್ರೆ, ಆ ಮಕ್ಕಳ ಚರಿತ್ರೆಯಲ್ಲಿ ಬಂದಂತಹ ಜ್ಯೇಷ್ಠ ಪುತ್ರಿಯಾದಂತಹ ಶ್ರೇಷ್ಠ ಪುತ್ರಿಯಾದಂತಹ ಸತೀದೇವಿಯ ಚರಿತ್ರೆ, ಸತಿಯಲ್ಲಿ ತಾವು ಸತಿಯನ್ನ ರುದ್ರದೇವರಿಗೆ ವಿವಾಹವನ್ನ ಮಾಡಿಕೊಟ್ಟಂತಹ ವಿಷಯ, ರುದ್ರರು ಮತ್ತು ದಕ್ಷರರಿಗೆ ಅಂದ್ರೆ ದಕ್ಷೇಶ್ವರರಿಗೆ ಪರಸ್ಪರ ಆದಂತಹ ಕಲಹ, ಪರಸ್ಪರ ಕೊಟ್ಟಂತಹ ಶಾಪ, ಯಾಕೆ ಹೀಗೆ ಪರಸ್ಪರವಾಗಿ ಶಾಪ ಪ್ರತಿಶಾಪಗಳನ್ನು ಕೊಟ್ಟುಕೊಂಡಿದ್ದಾರೆ ಎಂಬುವಂತಹ ವಿಷಯವನ್ನ ಶಾಂಶಪಾಯನಿ ಎಂಬುವಂತಹ ಋಷಿಗಳು ಕೇಳಿದ್ದಾರೆ ಎಂಬುವಂತಹ ಮಾತಿನ ತನಕ ಹಿಂದಿನ ಸಂಚಿಕೆಯಲ್ಲಿ ಕೇಳಿದೆ. ಹೀಗೆ ಸ್ವಲ್ಪ ಕಥೆ ಕೇಳುವಾಗ ಬ್ರಹ್ಮಾಂಡ ಪುರಾಣ ವ್ಯತಿರಿಕ್ತವಾಗಿ ಹೇಳ್ತಿದೆ ಅಂತ. ದಕ್ಷ ಪ್ರಜೇಶ್ವರರಿಗೆ ಒಟ್ಟು 16 ಮಂದಿ ಮಕ್ಕಳು ಅಲ್ವಾ? 13 ಮಂದಿ ಮಕ್ಕಳನ್ನ ಧರ್ಮ ಪ್ರಜೇಶ್ವರರಾದಂತಹ ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಉಳಿದ 3 ಮಂದಿಯನ್ನ ಅಗ್ನಿಗೆ. ನಂತರ ಕೊನೆಯಲ್ಲಿ ಬಂದಂತವಳು ಕನಿಷ್ಠದಳಾದವಳು ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುವಾಗ 8 ಮಂದಿ ಮಕ್ಕಳು ಅಂತ, 8 ಮಂದಿ ಮಕ್ಕಳನ್ನ ಅವರೆಲ್ಲ ಕನಿಷ್ಠರು ಅಂತ, ಸತೀದೇವಿಗಿಂತ ಕನಿಷ್ಠರು ಅಂತ, ಅವರನ್ನೆಲ್ಲ ವಸಿಷ್ಠ ಮೊದಲಾದಂತಹ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತ ನಮಗೆ ಅಜ್ಞಾನವನ್ನ ತಂದುಕೊಡ್ತಾರೆ, ಮಾಯೆಯನ್ನು ತಂದು ಕೊಡ್ತಾ ಇದೆ. ಯಾಕೆ ಇದು ಬ್ರಹ್ಮಾಂಡ ಪುರಾಣ ರಾಜಸ ಪುರಾಣ. ಭಾಗವತ ಪುರಾಣಕ್ಕೆ ಅನುಗುಣವಾಗಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಕಥೆ ಯಾಕೆ ವ್ಯತಿರಿಕ್ತವಾಗಿ ಹೇಳ್ತಿದೆ ಅಂದ್ರೆ ಮಾಯೆ ತರಿಸ್ಬೇಕು, ಅಜ್ಞ ಜನರಿಗೆ ಹಾಗೆ ಅವರಿಗೆ ಅನುಕೂಲವಾಗಿ ಅರ್ಥವನ್ನ ಮಾಡಬೇಕು ಅಂತ. ಹೀಗೆ ಸತೀದೇವಿಯನ್ನ ಜ್ಯೇಷ್ಠಳು ಶ್ರೇಷ್ಠಳು ಅಂತ ಹೇಳ್ತಾ ಇದೆ ಬ್ರಹ್ಮಾಂಡ ಪುರಾಣ. ಸರಿಯಾದ ಚಿಂತನೆ ಮಾಡಬೇಕಾಗ್ತದೆ. ತಾವು ದಕ್ಷ ಪ್ರಜೇಶ್ವರರಲ್ಲಿ ಸತಿಯಾದವಳು, ಉಮೆಯಾದವಳು, ಕೊನೆಯಲ್ಲಿ ಬಂದವರು ಸಹಿತ ಇವರಿಗೆಲ್ಲರೂ ಸಹಿತ ತಾರತಮ್ಯದಲ್ಲಿ ಜ್ಯೇಷ್ಠಳು ಶ್ರೇಷ್ಠಳು, ಆದ್ದರಿಂದ ಬ್ರಹ್ಮಾಂಡ ಪುರಾಣ ಇವಳನ್ನ ಹಾಗೆ ಕರೀತಾ ಇದೆ ಅಂತ ಅನುಗುಣವಾಗಿ ಚಿಂತನೆ ಮಾಡಬೇಕು. ಹೀಗೆ ಆ ಶಾಂಶಪಾಯನಿ ಎಂಬುವಂತಹ ಋಷಿಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಮಾಡಿದ್ದಾರೆ ಸೂತ ಪುರಾಣಿಕರು. ಯಾಕೆ ವೈರ ಉಂಟಾಯಿತು, ಶಾಪ ಪ್ರತಿಶಾಪಗಳು ಯಾಕೆ ಉಂಟಾಯಿತು ಅಂತ ಹೇಳಿದರೆ, ಇವ ದಕ್ಷ ಪ್ರಜೇಶ್ವರ ತಾನು ಏನು ಮಾಡಿದ ಅಂತ ಆದ್ರೆ, ತನ್ನ ಎಲ್ಲ ಮಕ್ಕಳನ್ನ ಕಳೆದ ಅಂತ ದೊಡ್ಡ ವಿಜೃಂಭಣೆ ರೀತಿಯಲ್ಲಿ ಜಾತ್ರೆಯನ್ನ ಮಾಡ್ತಾ ಇದ್ದಾನಂತೆ. ತನ್ನ ಮನೆಯಲ್ಲಿ ನಡೆಯುವಂತಹ ಈ ಜಾತ್ರೆಗೆ ಮಕ್ಕಳು ಬರಲಿ ಅಂತ ಎಲ್ಲರನ್ನ ಕರೆದ. ಸತಿಯನ್ನ ಸರಿಯಾಗಿ ಕರೀಲಿಲ್ವಂತೆ. ಸತೀದೇವಿ ಬಂದಿದ್ದಾಳೆ, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಉಡುಗೊರೆಯನ್ನು ಕೊಡ್ತಾ ಇದ್ದಾನಂತೆ. ತನ್ನ ಎಲ್ಲ ಮಕ್ಕಳಿಗೂ ಒಳ್ಳೆಯ ರೀತಿಯಲ್ಲಿ ಉಡುಗೊರೆ, ತನ್ನ ಜಾಮಾತೃಗಳಿಗೆ ಅಂದ್ರೆ ಅಳಿಯನಿಗೂ ಸಹಿತ ಒಳ್ಳೆಯ ರೀತಿಯಲ್ಲಿ ಉಡುಗೊರೆಯನ್ನು ಕೊಡ್ತಾ ಇದ್ದಾನೆ. ಸತೀದೇವಿಗೆ ಕೊನೆಗೇನು ಕೊಳ್ಳಿಲ್ಲ. ತಾನೇ ಸತೀದೇವಿ ಕೇಳಿದಾಳಂತೆ, ನನಗೇನು ಕೊಳ್ಳಿಲ್ಲ ಅಂತ. ಅದಕ್ಕೆ ದಕ್ಷ ಪ್ರಜೇಶ್ವರ ಹೇಳುವಂತಹ ಮಾತು, ನಿನಗೇನು ಕೊಡೋದಿಲ್ಲ ಅಂತ. ಯಾಕೆ? ನಿನಗೆ ಪತಿಯಾಗಿದ್ದಾನಲ್ಲ ಅವ ನನ್ನಲ್ಲಿ ವೈರವನ್ನ ಉಂಟು ಮಾಡಿಕೊಂಡಿದ್ದಾನೆ, ಅವ ನೀಚನಾದವ. ವಸಿಷ್ಠ ಮೊದಲಾದಂತಹ ನನ್ನ ಬೇರೆ ಅಳಿಯಂದಿರಿದ್ದಾರಲ್ಲ ಅವರಿಗಿಂತನೂ ಸಹಿತ ಜ್ಞಾನದಲ್ಲಿ ಕೀಳು ಮಟ್ಟದಲ್ಲಿದ್ದಾನೆ, ಅವ ಅಜ್ಞಾನಿ, ಅವ ಅಧರ್ಮಿಕ. ಹೀಗೆಲ್ಲ ದಕ್ಷ ತಾನು ಸತೀದೇವಿಗೆ ತಿಳಿಸಿದ. ಇಂತಹ ವ್ಯಕ್ತಿಗೆ ನೀನು ಮದುವೆ ಮಾಡಿ ಕೊಟ್ಟಿದ್ದೇನಲ್ಲ, ನಿನಗೂ ನಾನು ಏನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅವನಿಗಂತೂ ನಾನು ಕರೆದೇ ಇಲ್ಲ, ಅವ ಬರ್ದೇ ಇರೋದು ಒಳ್ಳೇದು. ಅಂತಹವಳಿಗೆ ನೀನು ಹೆಂಡತಿ ಅಲ್ಲ, ನಿನಗೇನು ಕೊಡೋದಿಲ್ಲ ಅಂತ. ನೋಡಿ, ಭಾಗವತಕ್ಕೆ ಸ್ವಲ್ಪ ವ್ಯತಿರಿಕ್ತ ಕಥೆ. ಭಾಗವತ ಹೇಳುವಂತಹ ಚಿಂತನೆ ಮಾಡಬೇಕಾಗ್ತದೆ. ಭಾಗವತದಲ್ಲಿ ಹೇಳುವಂತಹ ವಿಷಯ, ಮನ್ವಂತರದ ಆದಿಯಲ್ಲಿ, ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಂದ ಬಂದಂತಹ ಎಲ್ಲ ಪ್ರಜೇಶ್ವರರಿಗೆ, ದಕ್ಷ ಮೊದಲಾದಂತಹ ಎಲ್ಲ ಪ್ರಜೇಶ್ವರರು ಸಹಿತ ಅವರೇ ಒಂದು ಕಾಲ ಅಂತಿತ್ತಂತೆ. ಯಾವ ವಿಷಯದಲ್ಲಿ ಅಂದ್ರೆ, ಶ್ವೇತವರಾಹನಿಂದ ಬಂದಂತಹ ಯಜ್ಞಾದಿಗಳಲ್ಲಿ ದೀಕ್ಷೆ ಪಡಿಲಿಕ್ಕೆ ಒಮ್ಮೊಮ್ಮೆ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರನ್ನ ಅಧಿಪತಿಯಾಗಿ ಮಾಡಿದ್ದಾರೆ. ಒಮ್ಮೆ ಅದು ದಕ್ಷನಿಗೆ ಸಿಕ್ಕಿತಂತೆ. ದಕ್ಷನಿಗೆ ಸಿಕ್ಕಿದಾಗ ಇದೇ ಸರಿಯಾದ ಸಮಯ, ರುದ್ರದೇವರಿಗೆ ಯಾವ ಪಾಲು ಸಿಗಬಾರದು ಅಂತ ಬೃಹಸ್ಪತಿ ಸವ ಎಂಬುವಂತಹ ಯಜ್ಞವನ್ನ ಮಾಡಿದ್ದಾರೆ, ಸತ್ರಯಜ್ಞವನ್ನ ಮಾಡಿದಾರಂತೆ. ಈ ಕತೆ ಬ್ರಹ್ಮಾಂಡ ಪುರಾಣ ಹೇಳಲಿಲ್ಲ. ಜಾತ್ರೆ ಎಲ್ಲ ಮಕ್ಕಳನ್ನ ಕರೆದಿದ್ದಾರೆ ಅಂತ. ಯಾವ ಜಾತ್ರೆ? ಬೃಹಸ್ಪತಿ ಸಭಾ ಎಂಬುವಂತಹ ಜಾತ್ರೆ ಅಂತ. ಅಲ್ಲಿಗೆ ನಾವು ಲಿಂಕ್ ತಗೊಂಡು ನಾವು ಅರ್ಥವನ್ನ ಮಾಡಿಕೊಳ್ಬೇಕು, ಇಲ್ಲಾಂದ್ರೆ ಸರಿಯಾಗಿ ಅರ್ಥವೇ ಆಗೋದಿಲ್ಲ. ವಸಿಷ್ಠಾದಿಗಳು ಜಾಮಾತೃಗಳು ಅಂತ ಹೇಳ್ತಾ ಇದ್ದಾರೆ, ಅವರು ಜಾಮಾತೃಗಳಲ್ಲ, ವಸಿಷ್ಠಾದಿಗಳು ಇವರಿಗೆಲ್ಲ ಒಡ ಹುಟ್ಟಿದವರು ಅಂತ ಚಿಂತನೆ. ಯಾಕೆ? ಬ್ರಹ್ಮದೇವರ ಮಾನಸ ಪುತ್ರರು ಇವರಲ್ಲ ಅಂತ. ಹೀಗೆ ಸತೀದೇವಿಯಲ್ಲಿ ರುದ್ರದೇವರಲ್ಲಿ ವೈರ ಇರೋದ್ರಿಂದಾಗಿ ತನ್ನ ಮಗಳಲ್ಲೂ ವೈರವನ್ನು ತೋರಿಸಿದ ದಕ್ಷ.
ಸತೀದೇವಿ ಕೂಡಲೇ ತನ್ನ ದೇಹವನ್ನ ಬಿಟ್ಟಿದ್ದಾಳೆ. ಇಂಥವನಿಗೆ ನಾನು ಮಗಳಾಗಿ ಬಂದದ್ದೇ ಇದು ಅಪವಿತ್ರ, ಅಶುದ್ಧೀಕರಿಸಿಕೊಂಡಂತಹ ಈ ದೇಹ ಇದ್ದದ್ದು ವ್ಯರ್ಥ ಅಂತ ಹೇಳಿ ಪರಮಾತ್ಮನ, ತನ್ನ ಪತಿ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ತನ್ನ ದೇಹವನ್ನ ಅಗ್ನಿಯಲ್ಲಿ ಆರೋಪಣೆ ಮಾಡಿಕೊಂಡಿದ್ದಾಳೆ. ಹೀಗೆ ನಂತರದಲ್ಲಿ ಈ ವಿಷಯ ರುದ್ರದೇವರಿಗೆ ಗೊತ್ತಾಗಿದೆ. ರುದ್ರದೇವರ ತಾವು ದಕ್ಷ ಪ್ರಜೇಶ್ವರಲ್ಲಿ ಬಂದಿದ್ದಾರೆ. ದಕ್ಷ ಪ್ರಜೇಶ್ವರರಿಗೆ ತಾವು ಶಾಪವನ್ನ ಕೊಟ್ಟಿದ್ದಾರಂತೆ. ಏನು ಶಾಪ ಅಂದ್ರೆ, ದಕ್ಷ ಪ್ರಜೇಶ್ವರಿಗೆ ಮಾತ್ರವಲ್ಲ, ದಕ್ಷ ತಾನು ಹೊಗಳುವಾಗ ಈ ವಸಿಷ್ಠಾದಿಗಳೆಲ್ಲ ಸುಮ್ಮನೆ ಹಾಗೆ ಇದ್ರಲ್ಲ, ಅವರಿಗೂ ಶಾಪವನ್ನ ನೀಡಿದ್ದಾನಂತೆ. ಮುಂದೆ ಚಾಕ್ಷುಷ ಮನ್ವಂತರದಲ್ಲಿ, ಇದಾದಂತಹ ಕತೆ ಮೊದಲ ಮನ್ವಂತರ, ಸ್ವಯಂಭವ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ಇವರೆಲ್ಲ ಅಯೋನಿಜರಾಗಿ ಬರಬೇಕು ಅಂತ, ವಸಿಷ್ಠಾದಿ ಸಪ್ತ ಋಷಿಗಳೇನಿದ್ದಾರೆ ಇವರೆಲ್ಲರೂ ಮತ್ತೆ ಚಾಕ್ಷುಷ ಮನ್ವಂತರದಲ್ಲಿ ಬರಬೇಕು ಅಂತ ಇವ ರುದ್ರ ಹೇಳಿದಕ್ಕೋ ಏನೋ, ಚಾಕ್ಷುಷ ಮನ್ವಂತರದ ಅಂತ್ಯದಲ್ಲಿ ಮತ್ಸ್ಯರಾಗಿ ಬಂದಂತಹ ಪರಮಾತ್ಮ ಸತ್ಯವ್ರತ ನಾಮಕನಾದಂತಹ ಆ ವೈವಸ್ವತ ಮನುವಿನ ಜೊತೆಗೆ ಇವರನ್ನೂ ಉದ್ಧರಿಸಿ ಈ ಮನ್ವಂತರಕ್ಕೆ, ವೈವಸ್ವತ ಮನ್ವಂತರಕ್ಕೆ ಮತ್ತೆ ಸಪ್ತರ್ಷಿಗಳನ್ನಾಗಿ ಮಾಡಿದ ಪರಮಾತ್ಮ. ಹೀಗೆ ಚಾಕ್ಷುಷ ಮನ್ವಂತರದಲ್ಲಿ ಇವರೆಲ್ಲ ಮತ್ತೆ ಬರಬೇಕು ಅಂತ. ಅಷ್ಟು ಮಾತ್ರವಲ್ಲ, ದಕ್ಷನಿಗೆ ಒಂದು ಶಾಪ. ಅದೇ ಚಾಕ್ಷುಷ ಮನ್ವಂತರದಲ್ಲಿ ಸಾಮಾನ್ಯ ಪ್ರಚೇತಸರು ಎಂಬುವಂತಹ ಮನುಜರಿಗೆ 10 ಮಂದಿ ಮಕ್ಕಳು, ಯಾರು ಪ್ರಾಚೀನಾಭರಿಗೆ ಮಕ್ಕಳು. ಈ ಪ್ರಚೇತಸರಿಗೆ ಮಗನಾಗಿ ಬರಬೇಕು, ಮನುಜನಾಗೆ ಹುಟ್ಟಬೇಕು ಅಂತ ಶಾಪ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಶಾಪ ಕೊಟ್ಟ ಅಂತ ದಕ್ಷ. ಏನು ಅಂದ್ರೆ, ಇನ್ನು ಮುಂದೆ ನೀನು ನನಗೆ ಮಾತ್ರ ಶಾಪ ಕೊಟ್ಟದ್ದಲ್ಲ, ವಸಿಷ್ಠಾದಿಗಳಿಗೂ ಶಾಪವನ್ನ ಕೊಟ್ಟಿದ್ಯಲ್ಲ, ಇದು ನಿನ್ನ ಹೀನ ಕೃತ್ಯ. ಆದ್ದರಿಂದ ದೇವತೆಗಳಿಗೆ ಸಮಾನವಾಗಿ ನಿನಗೆ ಯಜ್ಞದ ಹವಿರ್ಭಾಗ ಸಿಗದೆ ಹೋಗಲಿ ಅಂತ, ಪ್ರತ್ಯೇಕನೇ ಹವಿರ್ಭಾಗ. ಅಷ್ಟು ಮಾತ್ರವಲ್ಲ, ರುದ್ರನಿಗೆ ಆಹುತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ರುದ್ರಾಯ ಸ್ವಾಹ ಅಂತ ಆಹುತಿಯನ್ನು ಕೊಟ್ಟರೆ ಸಾಕು, ಅಪಸ್ಪೃಶ್ಯ ಅಂತ ಆಗಬೇಕು. ಅಂದ್ರೆ ಕೈ ತೊಳೆದುಕೊಂಡೇ ಮುಂದಿನ ಕೆಲಸವನ್ನ ಮಾಡಬೇಕು. ಹೀಗೆ ಶಾಪವನ್ನು ಕೊಟ್ಟಿದ್ದಾರೆ. ಚಿಂತನೆ ಮಾಡಿದರೆ ದಕ್ಷ ಪ್ರಜೇಶ್ವರು 10ನೇ ಕಕ್ಷೆಯಲ್ಲಿ ಬರುವಂತವ್ರು, ರುದ್ರದೇವರು ಸಾಮಾನ್ಯರಲ್ಲ, 5ನೇ ಕಕ್ಷೆ, ದೊಡ್ಡವರು. ಚಿಕ್ಕವರು ಕೊಟ್ಟಂತಹ ಶಾಪವನ್ನ ತೆಗೆದುಕೊಳ್ಳಬೇಕು ಅಂತಿಲ್ಲ, ಆದರೆ ಪರಮಾತ್ಮನ ಒಂದು ಆಜ್ಞೆ ಇದೆ, ಚಿಕ್ಕವರು ಶಾಪ ಕೊಟ್ಟರೂ ಸಹಿತ ಅದನ್ನು ಸ್ವೀಕಾರ ಮಾಡಿ. ಯಾಕೆ ಅಂದ್ರೆ ಅವರವರ ಯೋಗ್ಯತೆಗೆ ಮೀರಿ ಕರ್ಮಗಳನ್ನು ಮಾಡಿದಾಗ ಅದು ಹ್ರಾಸ ಆಗಬೇಕು. ಹ್ರಾಸ ಆಗಬೇಕು ಅಂತಾದರೆ ಹಿರಿಯರು ಶಾಪವನ್ನ ತೆಗೆದುಕೊಳ್ಳಬೇಕು ಅಂತ ಪರಮಾತ್ಮನ ಆಜ್ಞೆ. ಆ ಆಜ್ಞೆಯನ್ನ ಬ್ರಹ್ಮದೇವರ ತನಕವೂ ಮೀರಲಿಲ್ಲ ಯಾರು. ವಾಯುದೇವರ ಕಥೆಯಲ್ಲೂ ಕೇಳ್ತೇವೆ. ಸಾಮಾನ್ಯ ಒಬ್ಬ ಋಷಿ ಕೊಟ್ಟಂತಹ ಶಾಪದಿಂದ ತಾನು ಹನುಮಂತನಾಗಿ ಬಂದಂತಹ ಕಥೆಗಳನ್ನ ಕೇಳ್ತೇವೆ. ಜ್ಞಾನ ಹೋದ ಹಾಗೆ, ಜ್ಞಾನ ತಿರೋಧಾನ ಆಗದ ಹಾಗೆ ನಟಿಸಿದವರು. ಆದರೆ ಪರಶುಕ್ಲತ್ರಯರಿಗೆ ಯಾವತ್ತೂ ಜ್ಞಾನ ತಿರೋಧಾನ ಆಗೋದೇ ಇಲ್ಲ. ಬ್ರಹ್ಮಪಟ್ಟಕ್ಕೆ ಬರುವಂತಹ ಋಜುಗಣಸ್ಥರೇನಿದ್ದಾರೆ ಅವರಿಗೆ ಯಾವತ್ತೂ ಜ್ಞಾನ ತಿರೋಧಾನ ಇಲ್ಲ. ಇದೇ ಜೀವೋತ್ತಮರಿಗೂ ಜೀವೋತ್ತಮರ ಪಟ್ಟದಿಂದ ಕೆಳಗೆ ಬರುವಂತಹ ವ್ಯಕ್ತಿಗಳಿಗೂ ವ್ಯತ್ಯಾಸ. ಆದರೂ ಸಹಿತ ಅದನ್ನ ತೆಗೆದುಕೊಳ್ಳುವ ಹಾಗೆ ನಟಿಸ್ತಾರೆ. ಕೊಟ್ಟಂತವರಿಗೆ ಯೋಗ್ಯತೆಗೆ ಮೀರಿ ಮಾಡಿದಂತಹ ಪುಣ್ಯವನ್ನ ಹ್ರಾಸ ಮಾಡಿಕೊಳ್ಳುವ ಹಾಗೆ ಮಾಡಿಕೊಳ್ತಾರೆ. ಇದು ಚಿಂತನೆ. ಹೀಗೆ ರುದ್ರದೇವರು ಸ್ವೀಕಾರ ಮಾಡಿದ್ದಾರೆ. ಅಂದಿನಿಂದ ಎಲ್ಲೇ ನೀವು ಯಜ್ಞವನ್ನ ನೋಡಿ, ವೈಷ್ಣವ ಯಜ್ಞದಲ್ಲೇ ಆಗ್ತದೆ. ರುದ್ರನಿಗೆ ಪ್ರತ್ಯೇಕವಾಗಿ ಆಹುತಿಗಳನ್ನು ಕೊಟ್ಟು ನಾವು ಕೈ ತೊಳೆದುಕೊಳ್ಳುವಂತಹ ಚಿಂತನೆ ಬಂದಿದೆ. ಹೀಗೆ ಶಾಪ ಪ್ರತಿಶಾಪಗಳು ಉಂಟಾಗಿವೆ. ಇಂತಹ ಶಾಪ ಪ್ರತಿಶಾಪದ ಚಿಂತನೆಯನ್ನ ಶಾಂಶಪಾಯನರಿಗೆ ತಿಳಿಸ್ತಾ ಮುಂದೆ ಸ್ವಯಂಭವ ನಂತರದಲ್ಲಿ ಆದಂತಹ ಭೃಗ್ವಾದಿಗಳ ಸೃಷ್ಟಿಯ ತನಕ ತಾವು ತಿಳಿಸ್ತಾ ಇದ್ದಾರೆ ಸುತ ಪುರಾಣಿಕರು. ಮುಂದೆ ಸ್ವಯಂಭವ ಮನುಗಳ ಸೃಷ್ಟಿಯನ್ನೆಲ್ಲ ತಿಳಿಸಿ ಸ್ವಯಂಭವ ಮನುಗಳಿಂದ ಬಂದಂತಹ ಪ್ರಿಯವ್ರತರಾಜನ ಚರಿತ್ರೆ, ಅವರ ವಂಶಾವಳಿಯ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಹೇಳುವಾಗ ಪ್ರತಿಯೊಬ್ಬರ ವಂಶಾವಳಿಗಳ ಚರಿತ್ರೆಯನ್ನ, ಆ ವಂಶಗಳಲ್ಲಿ ಬರುವಂತಹ ಚಕ್ರವರ್ತಿಗಳ ರಾಜರ ಚರಿತ್ರೆಯ ಮುಖಾಂತರವಾಗಿ ಹೇಳುವಂತಹ ನಾನಾ ಗಂಧರ್ವರು, ಯಕ್ಷ, ರಾಕ್ಷಸರು, ಕಿನ್ನರರು, ವಿಶೇಷವಾಗಿ ಅಪ್ಸರಾಸ್ತ್ರೀಯರ ಗಣಗಳ ಸೃಷ್ಟಿಯ ಕ್ರಮವನ್ನ ಹೇಳಬೇಕು. ಆದರೆ ಅದು ಬಹಳ, ಎಷ್ಟು ಹೇಳಿದರೂ ಸಹಿತ 100 ವರ್ಷಗಳಲ್ಲ, 1000 ವರ್ಷಗಳಲ್ಲ, ಒಂದು ಯುಗಗಳೇ ಮುಗಿದರೂ ಸಹಿತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಾರದರಿಗೆ ಬ್ರಹ್ಮದೇವರು ತಿಳಿಸ್ತಾರಲ್ಲ ಭಾಗವತದ ಪುರಾಣದಲ್ಲಿ ಸೃಷ್ಟಿಯ ಕ್ರಮವನ್ನು ಹೇಳುವಾಗ.
ಅದೇ ವಿಷಯವನ್ನು ಸೂತ ಪುರಾಣಿಕರು ಸಹಿತ ತಿಳಿಸ್ತಾ ಒಬ್ಬ ಮಗನ ಚರಿತ್ರೆಯನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಸ್ವಯಂಭೂವನಿಗೆ ಒಟ್ಟು ಇಬ್ಬರು ಗಂಡು ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ ಅಂತ. ಉತ್ತಾನಪಾದನ ವಂಶ ಚರಿತ್ರೆಯನ್ನು ಹೇಳಲಿಲ್ಲ, ಕೇವಲ ಪ್ರಿಯವ್ರತ ರಾಜನ ವಂಶಾವಳಿಯ ಚರಿತ್ರೆಯನ್ನು ಮಾತ್ರ ವಿಶೇಷವಾಗಿ ಹೇಳುವರಾಗ್ತಾರೆ. ಹೀಗೆ ಆ ಪ್ರಿಯವ್ರತನ ವಂಶಚರಿತ್ರೆ, ಮುಂದೆ ಜಂಬೂದ್ವೀಪ, ಪ್ಲಕ್ಷಾದಿ ದ್ವೀಪಗಳ ಚರಿತ್ರೆ, ಜಂಬೂದ್ವೀಪಗಳಲ್ಲಿ ಆಗದಂತಹ ನವಖಂಡಗಳ ಚರಿತ್ರೆ, ಅಲ್ಲಿ ಬಂದಂತಹ ಅನೇಕ ರಾಜರ ಚಕ್ರವರ್ತಿಗಳ ಸೃಷ್ಟಿಯ ಕ್ರಮಗಳನ್ನ ತಿಳಿಸಿ, ನಂತರ ಕಿಂಪುರುಷಾದಿ ಬೇರೆ ಬೇರೆ ಖಂಡಗಳು, ಅಷ್ಟು ಮಾತ್ರವಲ್ಲ ಪ್ಲಕ್ಷಾದಿ ದ್ವೀಪಗಳ ಚರಿತ್ರೆಯನ್ನು ಸಹಿತ ಮುಂದೆ ತಿಳಿಸೋರಿದ್ದಾರೆ. ಶಾಂಶಪಾಯನರು ಇದನ್ನೇ ಕೇಳುವವರಾಗ್ತಾರೆ. ನೀವು ಹೇಳ್ತಾ ಇದ್ದೀರಾ ಜಂಬೂದ್ವೀಪಾದಿಗಳ ವಿಷಯವನ್ನ ತಿಳಿಸ್ತಾ ಇದ್ದೀರಾ, ಆದ್ರೆ ಅದನ್ನ ಸ್ವಲ್ಪ ವಿಶದವಾಗಿ ತಿಳಿಸಿ ಅಂತ. ಅದು ಒಂದೊಂದು ದ್ವೀಪಗಳ ಪರಿಣಾಮಗಳೆಷ್ಟು, ಪರಿಮಾಣಗಳೆಷ್ಟು, ಆ ದ್ವೀಪಗಳಲ್ಲಿ ಬರುವಂತಹ ಖಂಡಗಳ ಚರಿತ್ರೆ, ಆ ಖಂಡಗಳನ್ನು ಆಳಿದಂತಹ ರಾಜರ ಚರಿತ್ರೆ, ಅಲ್ಲಿರುವಂತಹ ಪುಣ್ಯಾತ್ಮರ ಚರಿತ್ರೆ ಎಲ್ಲವನ್ನ ತಿಳಿಸಬೇಕು ವಿಶದವಾಗಿ ಅಂತ ಹೇಳಿದಕ್ಕೇನೆ ಮುಂದೆ ಬ್ರಹ್ಮಾಂಡ ಪುರಾಣ, ಹೆಸರಿಗೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮಾಂಡದ ಉತ್ಪತ್ತಿಯನ್ನೇ ಸರಿಯಾಗಿ ವಿಶದವಾಗಿ ಹೇಳಬೇಕು. ಅದಕ್ಕಂತಾನೆ ತಾವು ಪ್ರತಿಜ್ಞೆಯನ್ನ ಮಾಡಿದಂತಹ ಸೂತ ಪುರಾಣಿಕರು ಅದನ್ನ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ಹೊರಟಿದ್ದಾರೆ. ಹೀಗೆ ಸ್ವಯಂಭುವ ಮನುವಿನ ಚರಿತ್ರೆಯನ್ನು ಹೇಳುವಾಗ ಕೇವಲ ಒಬ್ಬ ಮಗನನ್ನ ಮಾತ್ರ ತೆಗೆದುಕೊಂಡಿದ್ದಾರೆ, ಪ್ರಿಯವ್ರತ ರಾಜ ಅಂತ. ಈ ಪ್ರಿಯವ್ರತ ರಾಜನಿಗೆ ಒಟ್ಟು 10 ಮಂದಿ ಮಕ್ಕಳು. ಮೊದಲು ಬ್ರಹ್ಮಾಂಡ ಪುರಾಣ ಹೇಳಿಬಿಡ್ತೇನೆ, ಸ್ವಲ್ಪ ಕಥೆ ಕೇಳುವಾಗ ಆಚೀಚೆ ಆಗೋದು ಬೇಡ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುವಾಗ ಒಟ್ಟು 12 ಮಂದಿ ಮಕ್ಕಳು ಅಂತ ಹೇಳ್ತಾರೆ. ಗಂಡು ಮಕ್ಕಳ ಚರಿತ್ರೆಯನ್ನ ಅವರು ವ್ಯತ್ಯಸ್ತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹೆಣ್ಣು ಮಕ್ಕಳು 2 ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಲ್ಲಿ 2 ಅಂತ, ಸಮ್ರಾಟ್, ಕುಕ್ಷಿ ಅಂತ 2 ಹೆಣ್ಣು ಮಕ್ಕಳು. ನಂತರದಲ್ಲಿ 10 ಮಂದಿ ಗಂಡು ಮಕ್ಕಳು ಅಂತ. ಭಾಗವತ ಹೇಳುವಂತಹದ್ದು 10 ಮಂದಿ ಗಂಡು ಮಕ್ಕಳು, ಒಬ್ಬಳು ಮಾತ್ರ ಹೆಣ್ಣು ಮಗಳು. ಯಾರು? ಊರ್ಜಸ್ವತಿ ಅಂತ. ಈ ಊರ್ಜಸ್ವತಿಯನ್ನೇ ಶುಕ್ರಾಚಾರ್ಯರು ಮದುವೆ ಮಾಡಿಕೊಳ್ತಾರೆ. ಶುಕ್ರಾಚಾರ್ಯ ಊರ್ಜಸ್ವತಿಯಲ್ಲಿ ಬಂದವಳೆ ದೇವಯಾನಿ, ಯಯಾತಿಯನ್ನೇ ಮದುವೆ ಮಾಡಿಕೊಳ್ತಾರೆ. ಹೀಗೆ ಚಿಂತನೆ. ಇಲ್ಲಿ ಊರ್ಜಸ್ವತಿಯ ಬಗ್ಗೆ ಹೇಳಲಿಲ್ಲ, ಸಮ್ರಾಟ್, ಕುಕ್ಷಿ ಅಂತ ಬೇರೆ ಹೆಸರನ್ನ ಹೇಳಿದ್ದಾರೆ. ಹೀಗೆ ಆ ಪ್ರಿಯವ್ರತನ ಹೆಂಡತಿ ಮಹಾಶಯ ಅಂತ ಹೆಸರು ಹೇಳಿದ್ದಾರೆ, ಮಹಾಶಯ ಅಂತ. ಆದ್ರೆ ಭಾಗವತ ಪುರಾಣ ಹೇಳುವಾಗ ಅವಳ ಹೆಸರು ಬರ್ಹಿಷ್ಮತಿ ಅಂತ. ವಿಶ್ವರೂಪರಲ್ಲ, ವಿಶ್ವಕರ್ಮಾಚಾರ್ಯರ ಮಗಳು ಬರ್ಹಿಷ್ಮತಿ. ಅವಳಲ್ಲಿ ಬಂದವರು 10 ಮಂದಿ ಮಕ್ಕಳು ಅಂತ. ಅವರ ಹೆಸರನ್ನು ಹೇಳ್ತಾರೆ. ಅಗ್ನೀಂದ್ರಶ್ಚಾಗ್ನಿಬಾಹುಶ್ಚ ಮೇಧಾ ಮೇಧಾತಿರ್ವಸು ಜ್ಯೋತಿಷ್ಮಾನ್ ದ್ಯುತಿಮಾನ್ ಹವ್ಯ ಸವನ ಸತ್ರ ಏವಚ ಅಂತ 10 ಮಂದಿ ಮಕ್ಕಳನ್ನ ಹೆಸರನ್ನ ಹೇಳ್ತಾ, 10 ಮಂದಿ ಮಕ್ಕಳಲ್ಲಿ 7 ಮಂದಿ ಮಕ್ಕಳು ಮಾತ್ರ ಸಪ್ತದ್ವೀಪಗಳು ಒಡೆಡೆ ಆಗ್ತಾರೆ. ಶಾಂಶಪಾಯನವರು ಕೇಳುವಾಗ್ಲೇನೆ ಸಪ್ತದ್ವೀಪಗಳು 7 ಸಮುದ್ರಗಳು ಅಂತ ಹೇಳಿದ್ದಾರೆ. ಇಡೀ ಭೂಖಂಡ ಅಂದ್ರೆ ಭೂವಿನ ಚಿಂತನೆ ಒಟ್ಟು 7 ಭಾಗವಾಗಿದೆ. 7 ಭಾಗವಾಗ್ಲಿಕ್ಕೆ 7 ಸಮುದ್ರಗಳು, 7 ಸಮುದ್ರಗಳು 7 ದ್ವೀಪಗಳು ಒಟ್ಟಿಗಿರುವಂತಹದ್ದು. ಬ್ರಹ್ಮಾಂಡ ಪುರಾಣದ ಚಿಂತನೆ ಹೇಳಲಿಲ್ಲ. ಪ್ರಿಯವ್ರತ ರಾಜ ತಾನು ಚಕ್ರವರ್ತಿಯ ಸ್ಥಾನವನ್ನು ಪಡೆದ ನಂತರದಲ್ಲಿ ಸೂರ್ಯನ ರಥಚಕ್ರದ ಹಿಂದೆ ತಾನು ಹೊರಟಿದ್ದಾನೆ. ತನ್ನ ರಥಚಕ್ರದ ಅಳುವು ಭೂಭಾಗಕ್ಕೆ ತಾಗಿದಾಗ 7 ಬಾರಿ ಪ್ರದಕ್ಷಿಣೆ ಬರ್ತಾನೆ. 7 ಬಾರಿ ಪ್ರದಕ್ಷಿಣೆಗೆ 7 ಭಾಗವಾಯ್ತು ಭೂಭಾಗ. ಅದೇ 7 ದ್ವೀಪಗಳಾಗಿ, 7 ದ್ವೀಪಕ್ಕೆ 7 ಸಮುದ್ರಗಳಾಗಿ ವಿಂಗಡಣೆ ಆಯ್ತು. ಹೀಗೆ 7 ದ್ವೀಪಗಳಿಗೆ ತನ್ನಲ್ಲಿದ್ದಂತಹ 10 ಮಂದಿ ಮಕ್ಕಳಲ್ಲಿ 7 ಮಂದಿ ಮಕ್ಕಳಿಗೆ ವಿಭಾಗ ಮಾಡಿ ಕೊಟ್ಟ. ಅದೇನೆ ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರಾಹ ಅಂತ ಭಾಗವತ ಪುರಾಣ ತಿಳಿಸಿಕೊಡ್ತದೆ. ಹೀಗೆ 7 ದ್ವೀಪಗಳಾಗಿವೆ. 7 ದ್ವೀಪಗಳಿಗೆ ಒಬ್ಬೊಬ್ಬರನ್ನ ಒಡೆಯನಾಗಿ ಮಾಡಿದ. ಅಗ್ನೀಂದ್ರ ಮೊದಲಾದವನ್ನ ಒಡೆಯನಾಗಿ ಮಾಡಿದ. ಸವನ, ಮೇಧಾತಿಥಿ ಮತ್ತು ಕವಿ ಅಂತ 3 ಮಂದಿ ಮಕ್ಕಳು ಹುಡ್ಕೊಳ್ತಾರೆ. ಅವರು ನಿತ್ಯ ಸನ್ಯಾಸಿಗಳು, ಸನಕಾದಿಗಳ ಹಾಗೆ ನಿತ್ಯ ಸನ್ಯಸ್ತರು. ಆದ್ದರಿಂದಾಗಿ ತಾವು ಚಿಕ್ಕ ವಯಸ್ಸಿನ ಸನ್ಯಸ್ತರಾಗಿ ಅಲ್ಲಿಂದ ಹೊರಟಿದ್ದಾರೆ. ತಾವು ಆ ಚಕ್ರವರ್ತಿಯ ಸ್ಥಾನವನ್ನ ತಾವು ಪಡೆದುಕೊಳ್ಳಿಲ್ಲ. ಆದ್ರೆ ಇಲ್ಲಿ ಹೇಳುವಾಗ ಸವನಾದಿಗಳಿಗೆ ಚಕ್ರವರ್ತಿಯ ಸ್ಥಾನ ಸಿಕ್ಕಿತು ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಅದು ಹೇಗಿದೆಯೋ ಹಾಗೆ ಹೇಳಬೇಕಾಗ್ತದೆ, ಇಲ್ಲದೆ ಹೋದ್ರೆ ವ್ಯತ್ಯಾಸ ಆಗ್ತದೆ. ಭಾಗವತ ಪುರಾಣ ಹೇಳುವಾಗೆ ನಾವು ಅರ್ಥಚಿಂತನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಆ ಪ್ರಿಯವ್ರತೋ ಅಭಿಷಿಂಚಾಸ್ತಾನ್ ಸಪ್ತ ಸಪ್ತ ಸುಪಾರ್ಥಿವಾನ್ ದ್ವೀಪೇಶು ತೇಷು ಧರ್ಮೇಣ ದೀಪಾಂಸ್ತಾಂಚ ನಿಬೋಧತ. 7 ದ್ವೀಪಗಳಾಗಿವೆ ಭೂಭಾಗ. 7 ದ್ವೀಪಗಳು ಆದ್ದರಿಂದ ಇದ್ದದ್ದು 7 ಮಕ್ಕಳು. 3 ಮಂದಿ ಮಕ್ಕಳು ಸನ್ಯಸ್ತರಾಗಿದ್ದಾರೆ. 7 ಮಂದಿ ಮಕ್ಕಳನ್ನ ತಾನು ವಿಭಾಗ ಮಾಡಿಕೊಟ್ಟ. ಯಾರ್ಯಾರಿಗೆ ಯಾವ್ಯಾವ ಭಾಗವನ್ನ ಕೊಟ್ಟ ಅಂತ ಎಂಬುವಂತದ್ದನ್ನ ಬ್ರಹ್ಮಣ ಪುರಾಣ ತಿಳಿಸ್ತದೆ. ಜಂಬೂ ದ್ವೀಪೇಶ್ವರಂ ಚಕ್ರೆ ಅಗ್ನೀಂದ್ರಂ ಸುಮಹಾಫಲಂ. ಜಂಬೂ ದ್ವೀಪಕ್ಕೆ ಒಡೆಯನಾಗಿ ತನ್ನ ಹಿರಿಯ ಮಗ ಅಗ್ನೀಂದ್ರನನ್ನ ರಾಜನಾಗಿ ಮಾಡಿದ.
ಪ್ಲಕ್ಷ ದ್ವೀಪೇಶ್ವರಶ್ವಾಪಿ ತೇನ ಮೇಧಾತಿಥಿ ಕೃತ. ಮೇಧಾತಿಥಿ ಎಂಬುವಂತವನನ್ನ ಪ್ಲಕ್ಷದ್ವೀಪ, ನಂತರದ ದ್ವೀಪ ಪ್ಲಕ್ಷದ್ವೀಪಕ್ಕೆ ಒಡೆಯನಾಗಿ ಮಾಡಿದ. ಶಾಲ್ಮಲೇದು ಉಪಸ್ತಸ್ಮನ್ ವಪುಷ್ಪಂತಂ ರಾಜಾನಂ ಸೋಭಿಷಕ್ತನಾಂ. ವಪುಷ್ಪಂತ ಎಂಬುವಂತಹ ಮೂರನೇ ಮಗನಿಗೆ ಶಾಲ್ಮಲಿ ಎಂಬುವಂತಹ ದ್ವೀಪವನ್ನ ಕೊಟ್ಟ. ನಂತರದಲ್ಲಿ ಜ್ಯೋತಿಷ್ಮಂತಂ ಕುಶದ್ವೀಪೆ ರಾಜಾನಂ ಕೃತವಾನ್ ಪ್ರಭು. ಜ್ಯೋತಿಷ್ಮಂತನಿಗೆ ಕುಶದ್ವೀಪವನ್ನ, ದ್ಯುತಿಮಂತಂ ಚ ರಾಜಾನಂ ಕ್ರೋಂಚದ್ವೀಪೆ ಅಭಿಷಿಂಚಯೇತ್. ಕ್ರೋಂಚದ್ವೀಪಕ್ಕೆ ಒಡೆಯನಾಗಿ ದ್ಯುತಿಮಂತನನ್ನ. ಶಾಖದ್ವೀಪೇಶ್ವರಂ ಚಾಪಿ ಹವ್ಯಂ ಚಕ್ರೇ ಪ್ರಿಯವ್ರತಃ. ಹವ್ಯ ಎಂಬುವಂತಹ ಮಗನಿಗೆ ಶಾಖದ್ವೀಪವನ್ನ. ಕೊನೆಯಲ್ಲಿ ಪುಷ್ಕರಾಧಿಪತಿಂ ಚೇವ ಸವನಂ ಕೃತವಾನ್ ಪ್ರಭು. ಸವನ ಎಂಬುವಂತವನಿಗೆ ಪುಷ್ಕರ ದ್ವೀಪವನ್ನ ಕೊಟ್ಟ ಅಂತ ಹೇಳುವಂತಹದ್ದು ಬ್ರಹ್ಮಾಂಡ ಪುರಾಣ. ಆದರೆ ಹವಿ, ಸವನ, ಮಿಥಾತಿಥಿಗಳು ತಾವು ಸನ್ಯಸ್ಥರಾಗಿದ್ದಾರೆ. ಹೀಗೆ ತಾನು ಬ್ರಹ್ಮಾಂಡ ಪುರಾಣ ತಿಳಿಸ್ತಾ 7 ಮಂದಿ ಮಕ್ಕಳನ್ನ ಒಡೆಯನಾಗಿ ಮಾಡಿದ. ಅದರಲ್ಲಿ ಅಗ್ನೀಂದ್ರ ಎಂಬುವಂತವ ಜಂಬೂದ್ವೀಪಕ್ಕೆ ಒಡೆಯನಾದ. ಜಂಬೂದ್ವೀಪ ಹೇಗೆ ಅಂದ್ರೆ ಸುತ್ತಲೂ ಜಂಬೂದ್ವೀಪ ಸುತ್ತಲೂ ಸಹಿತ ಲವಣೋದಕ, ಲವಣ ಸಮುದ್ರ, ಅದರ ಪರಿಮಾಣವನ್ನು ತಿಳಿಸಿಕೊಟ್ಟಿದ್ದಾರೆ. ಅದು ಎಂಥದ್ದು ಅಂತಾದರೆ ಸುಮಾರು 1,00,000 ಯೋಜನದಷ್ಟು ವಿಸ್ತಾರ ಅಂತ. ಅಷ್ಟೇ ವಿಸ್ತೀರ್ಣ ಸಮುದ್ರಗಳು. ಇಲ್ಲಿಂದ ಇಂಟು 2 ಮಾಡ್ತಾ ಹೋಗ್ಬೇಕು. ಕೊನೆಗೆ ನೀವು ಪುಷ್ಕರ ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡುವಾಗ ಹೆಚ್ಚು ನಿಮಗೆ ಸಂಖ್ಯೆ ಹೇಳಿಕ್ಕೆ ಹೋಗಲ್ಲ. ಇವತ್ತು 64,00,000 ಯೋಜನದಷ್ಟು ಆಗ್ತದೆ. ಕೊನೆಗೆ ಪುಷ್ಕರ ಅಂದ್ರೆ ಜಂಬೂ ದ್ವೀಪ 1,00,000 ಯೋಜನ, ಅದರ ಸಮುದ್ರ ಲವಣೋದಕ ಸಮುದ್ರ 1,00,000 ಯೋಜನವಾದರೆ ನಂತರ ಬರುವಂತಹದ್ದು ಪ್ಲಕ್ಷ ಇಂಟು ಮಾಡ್ಬೇಕು 2 ಅಂದ್ರೆ 2,00,000 ಯೋಜನ. ಶಾಲ್ಮಲ 4,00,000. ಶಾಲ್ಮಲದಿಂದ ಕುಶ 8, ಕುಶದಿಂದ ಕ್ರೋಂಚಕ್ಕೆ 16, ಕ್ರೋಂಚದಿಂದ ಶಾಖ ದ್ವೀಪಕ್ಕೆ 32, ಶಾಖದಿಂದ ಪುಷ್ಕರ ದ್ವೀಪಕ್ಕೆ 64,00,000 ಯೋಜನೆಗಳು ಆಗ್ತದೆ. ಅಷ್ಟೇ ಸಮುದ್ರವು ಸಹಿತ. ಕೊನೆಯಲ್ಲಿ ಪುಷ್ಕರ ದ್ವೀಪಕ್ಕೆ ಸಮುದ್ರ ಶುದ್ಧ ಓದಕ, ಶುದ್ಧವಾದಂತಹ ಅಮೃತ ನೀರಿನ ಆಗಿರುವಂತಹದ್ದು, ಅಮೃತ ರಸವೇ ಇರುವಂತಹ ಶುದ್ಧೋದಕ ಸಮುದ್ರ 64,00,000 ಯೋಜನ. ಹೀಗೆ ಒಟ್ಟು ಭೂಭಾಗವೇ ಇಷ್ಟು. ಭೂಮಿ ಅಂತ ಹೇಳ್ತೇವೆ, ನಾವು ಕಾಣುವಂತಹದ್ದು ಅಲ್ಪದಲ್ಲೂ ಅಲ್ಪ ಮಾತ್ರ. ನಮ್ಮ ಭರತ ಭೂಮಿಯ ತೀರವಾದಂತಹ, ತೀರ ಅಂದ್ರೆ ಸಮುದ್ರವಲ್ಲ, ಒಂದು ಕಡೆಯಲ್ಲಿ ತೀರ ಸಮುದ್ರ, ಮತ್ತೊಂದು ಕಡೆಯಲ್ಲಿ ತೀರ ಹಿಮವತ್ ಪರ್ವತ. ಹಿಮವತ್ ಪರ್ವತದ ಚಿಂತನೆ ನಮಗೆ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಭಾಗದ ಚಿಂತನೆನ ಯಾವ ಸೈಂಟಿಸ್ಟು ಕಾಣಲಿಲ್ಲ. ಅದ್ಯಾವುದೋ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ ಅಲ್ವಾ. ಆ ಮೌಂಟ್ ಎವರೆಸ್ಟ್ ಹತ್ತಿ ಬರೋರು ಬಹಳ ಕಡಿಮೆ ಅಂತ, ಹೋದವರು ಬರದೇ ಇರೋರು ಹೆಚ್ಚು ಮಂದಿ ಅಂತ ಹೇಳ್ತೇವೆ. ಇದಕ್ಕಿಂತನೂ ಬಹುಭಾಗ ಹಿಮವತ್ ಪರ್ವತವಿದೆ. ಇದಕ್ಕಿಂತನೂ ಮಿಗಿಲಾದಂತಹ ಜಂಬೂದ್ವೀಪ, ಪ್ಲಕ್ಷಾದಿ ದ್ವೀಪಗಳ ಚಿಂತನೆ. ಹೀಗೆ ಶುಕಾಚಾರ್ಯರು ತಿಳಿಸುವಾಗ ಪರಿಪೂರ್ಣವಾಗಿ ಯಾವುದನ್ನೂ ತಿಳಿಸ್ಲಿಕ್ಕಾಗಲ್ಲ ಅಂತ ತಾವು ಪ್ರತಿಜ್ಞೆಯನ್ನು ಮಾಡ್ತಾರೆ. ಎಲ್ಲವೂ ಇದೆ. ಅದನ್ನು ಬ್ರಹ್ಮಾಂಡ ಪುರಾಣವು ಹೇಳಿದೆ, ಭಾಗವತ ಪುರಾಣವು ಹೇಳ್ತದೆ. ಎಲ್ಲವೂ ಅತೀಂದ್ರಿಯ. ಇವರು ಹೇಳುವಾಗ ನಾವು ಮ್ಯಾಪ್ ಹಾಕೊಂಡು ಹೋದ್ರೆ, ಗೂಗಲ್ ಮ್ಯಾಪ್ ಅಂತ ಹೇಳ್ತೀವಲ್ಲ, ಹೋಗಿ ಒಂದ್ ಕಡೆ ಡೆಂಟ್ ಆಗ್ಬಿಡ್ತೀವಿ ಅಂತ, ಹಾಗಾಗ್ತದೆ. ಕಾಣೋದೇ ಇಲ್ಲ ಸರಿಯಾಗಿ. ಹಿಮವತ್ ಪರ್ವತದ ಮೇಲುಭಾಗಕ್ಕೆ ಹೋಗುವಾಗ ನಮಗೆ ಹರಿವರ್ಷ ಅಂತ ಕಂಡ ಸಿಗಬೇಕು, ಆದ್ರೆ ಅದು ಕಾಣೋದೇ ಇಲ್ಲ. ನಮಗೆ ಮೇಲೆ ಹೋದ್ರೆ ಟಿಬೇಟ್ ಕಾಣ್ತದೆ, ಟಿಬೇಟ್ ಇಂದ ಮೇಲೆ ಹೋದ್ರೆ ಚೀನಾ ಕಾಣ್ಬೇಕು. ಎಲ್ಲಿ ಹರಿವರ್ಷ? ಅಲ್ಲಿಂದ ಮೇಲೆ ಹೋದ್ರೆ ನಮಗೆ ಯಾವ್ದು ಕಾಣ್ತದೆ ಹೇಳಿ? ರಷ್ಯಾ ಕಾಣ್ತದೆ. ಮಂಗೋಲಿಯಾ ನಂತರದಲ್ಲಿ ರಷ್ಯಾ ಕಾಣ್ಬೇಕು. ಆದ್ರೆ ಭಾಗವತಾದಿ ಪುರಾಣ ಹೇಳುವಂತಹದ್ದು ಹರಿವರ್ಷಕ್ಕಿಂತ ಮೇಲಿರುವಂತಹ ಕಂಡ ಕಿಂಪುರುಷಕ್ಕಿಂತ ಮೇಲಿರುವಂತಹ ಕಂಡ ಹರಿವರ್ಷ ಕಂಡ ಅಂತ. ಯಾವುದು ಕಾಣಲ್ಲ, ಅತೀಂದ್ರಿಯ. ಇದು ಸಾಮಾನ್ಯ ಜನರಿಗೆ, ವ್ಯಕ್ತಿಗಳಿಗೆ ಕಾಣುವಂತಹದ್ದಲ್ಲ. ವಿಶೇಷವಾಗಿ ಸಜ್ಜನರು ಸ್ವರ್ಗಾದಿ ಲೋಕಕ್ಕೆ ಹೋಗಿ ಪುಣ್ಯ ಸುಖವನ್ನ, ಆ ಫಲವನ್ನ ಭೋಗ ಮಾಡಿ ಇನ್ನು ಸ್ವಲ್ಪ ಉಳಿಸ್ಕೊಂಡಿರ್ತಾರಲ್ಲ, ಆ ಜಿಡ್ಡು ಉಳಿತಿರ್ತದಲ್ಲ, ಆ ಪುಣ್ಯವನ್ನ ಮತ್ತೆ ಭೋಗ ಮಾಡಲಿಕ್ಕೆ ಇಂತಹ ದ್ವೀಪಗಳಿಗೆ ಬಂದು, ಇಂತಹ ಖಂಡಗಳಿಗೆ ಬಂದು ತಾವು ಭೋಗವನ್ನ ಮಾಡ್ತಾರಂತ. ಕೊನೆಯಲ್ಲಿ ಎಲ್ಲ ಭೋಗವನ್ನು ಮುಗಿಸಿ ಮತ್ತೆ ಭರತ ಖಂಡಕ್ಕೆ ಬರಲೇಬೇಕು. ಸಾಧನೆ ಮಾಡುವವರಿದ್ದಾರೆ, ಸಾಧನಾ ಜೀವಿಯಾಗಿದ್ದಲ್ಲಿ ಅಥವಾ ಮತ್ತೆ ಭೋಗ ಜೀವಿಯಾಗಿದ್ದಲ್ಲಿ ಮತ್ತೆ ಬೇರೆ ಬೇರೆ ಖಂಡಕ್ಕೆ ಹೋಗ್ತಾರೆ. ಇಲ್ಲಿ ಭರತಖಂಡವನ್ನ ಮಾತ್ರ ಭಗವತಾದಿ ಪುರಾಣಗಳು ತಿಳಿಸಿಕೊಡ್ತದೆ. ಈ ಭರತ ಭೂಮಿಯು ಸಹಿತ ಸಗರನ ಮಕ್ಕಳು ತಾವು ಅಗಿಯುವಾಗ 7 ಭಾಗ ಆಯ್ತಂತ. ಇವಾಗ ನಾವು ಕಾಣ್ತೇವಲ್ಲ, ಅಂಟಾರ್ಟಿಕಾ, ಆರ್ಟಿಕಾ, ಅಮೆರಿಕ ಮೊದಲಾದಂತಹ ಖಂಡಗಳನ್ನ ಕಾಣ್ತೇವಲ್ಲ, ಅದೇ ಖಂಡಗಳು. ಅದು ಭೋಗ ಭೂಮಿಯೇ ಅಂತ ಪ್ರತಿಪಾದನೆ ಮಾಡ್ತದೆ ಶಾಸ್ತ್ರಗಳು. ಅಲ್ಲಿಯೂ ಸಹಿತ ಕೇವಲ ಭೋಗ ಮಾಡಲಿಕ್ಕೆ ಮಾತ್ರ, ಸಾಧನೆ ಮಾಡಲಿಕ್ಕೆ
ಸತ್ಕರ್ಮಗಳನ್ನ ಆಚರಣೆ ಮಾಡಲಿಕ್ಕೆ ಭರತ ಭೂಮಿಯ ಮಾತ್ರ ಅಂತ ಬ್ರಹ್ಮಾಂಡ ಪುರಾಣವೂ ವಿಶೇಷವಾಗಿ ತಿಳಿಸಿಕೊಡ್ತದೆ, ಭಾಗವತ ಪುರಾಣ ಕೊಡುವಾಗಿ ತಿಳಿಸಿಕೊಡ್ತದೆ. ಹೀಗೆ ಈ ವ್ಯಕ್ತಿಗಳ ಚರಿತ್ರೆಯನ್ನ ಹೇಳ್ತಾ ಮುಂದೆ ಆ ಅಗ್ನೀಂದ್ರ ಮೊದಲಾದಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಹೇಳಲಿಕ್ಕೆ ಮೊದಲು ಆ ಬೇರೆ ಬೇರೆ ದ್ವೀಪಗಳಿಗೆ ಒಡೆಯನಾಗಿ ಮಾಡಿದ್ರಲ್ಲ ಅವರ ಕಥೆಯನ್ನು ಹೇಳಿಬಿಡ್ತಾರೆ. ಮೊದಲು ಸ್ವಲ್ಪ ಹೆಸರು ಹೆಚ್ಚೆಚ್ಚು ಹೋಗ್ತದೆ, ನಾನು ಸಂಕ್ಷಿಪ್ತವಾಗಿ ತಿಳಿಸಿಬಿಡ್ತೇನೆ. ಲಕ್ಷದ್ವೀಪದಿಂದ ಆರಂಭಿಸಿ ಪುಷ್ಕರ ದ್ವೀಪ ತನಕ 6 ದ್ವೀಪಗಳಿವೆ. ಭಾಗ ಆದಾಗ 7 ಭಾಗವಾಗಿದೆ. 7ರಲ್ಲಿ 7 ಭಾಗ ತೆಗೆದುಕೊಳ್ಳೋಣ. ಪ್ಲಕ್ಷದಿಂದ ಪುಷ್ಕರ ತನಕ ಇಲ್ಲಿ ಒಡೆಯನಾಗಿ ಮಾಡಿದ್ರಲ್ಲ ಪ್ರತಿಯೊಬ್ಬ ರಾಜನಿಗೂ ಸಹಿತ 7 ಮಂದಿ ಮಕ್ಕಳಂತೆ. 7 ಮಂದಿ ಮಕ್ಕಳನ್ನ ಅಲ್ಲಿ ರಾಜರಾಗಿ ಮಾಡಬೇಕು ಅಂದ್ರೆ ಅಲ್ಲಿ 7 ಖಂಡಗಳಾಯ್ತಂತೆ. 7 ಖಂಡಗಳಾಗಿ ಮಾಡಿ 7 ಭಾಗಗಳಿಗೆ ಆ ದ್ವೀಪದ ಒಡೆಯರಾಗಿದ್ದಾರೆ. ಅವರ ಚರಿತ್ರೆ, ಅವರ ನಾಮಗಳನ್ನು ಬ್ರಹ್ಮಾಂಡ ಪುರಾಣ ತಿಳಿಸಿಕೊಡ್ತದೆ. ಈ 6 ದ್ವೀಪಗಳಲ್ಲೂ ಸಹಿತ ಹಿಂದೆ ಪ್ರಶ್ನೆ ಮಾಡಿದ್ದಾರೆ ಹಿರಿಯರು, ಇದು ಕಾಣ್ತದ ಅಂತ. ಅದನ್ನ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಸ್ವರ್ಗಾದಿ ಲೋಕದ ಸುಖ ಸಾಧನೆಗೆ ಅನುಗುಣವಾಗಿ ಫಲವನ್ನ ಭೋಗ ಮಾಡಿ ಕೊನೆಯಲ್ಲಿ ಬರುವಂತಹ ಮನುಜರಿಂದ ಹಿಡಿದು ಅಪ್ಸರಾಸ್ತ್ರೀಯರ ಗಣ, ಗಂಧರ್ವಾದಿ ಗಣ, ದೇವತೆಗಳ ಸೇವೆ ಮಾಡುವಂತಹ ದೇವತಾಗಣ, ಎಲ್ಲ ಗಣದವರು ಆ ದ್ವೀಪಗಳಲ್ಲಿ ಇದ್ದಾರಂತೆ. ಭಾಗವತ ಪುರಾಣ ಮತ್ತಷ್ಟು ಸ್ಪಷ್ಟಪಡಿಸ್ತದೆ. ಅದ್ ಚಿಂತನೆ ಮತ್ತೆ ಮಾಡೋಣ. ಆ ದ್ವೀಪಗಳ ಒಡೆಯನಾದಂತಹ ಪರಮಾತ್ಮನ ರೂಪ, ಅಲ್ಲಿ ಸೇವಿಸುವಂತಹ ಮುಖ್ಯ ಪ್ರಧಾನ ದೇವತೆಗಳ ಚಿಂತನೆ ಹೇಳ್ತಾರೆ. ಅಲ್ಲಿ ಮತ್ತೆ ನೋಡೋಣ. ಇನ್ನು ಉಳಿದಿರೋದು ಯಾವುದು? ಜಂಬೂದ್ವೀಪ. ಜಂಬೂದ್ವೀಪಕ್ಕೆ ಒಡೆಯನಾದವ ಯಾರು? ದೊಡ್ಡ ಮಗ ಅಗ್ನೀಂದ್ರ ಎಂಬುವಂತಹ ಮಗ. ಈ ಅಗ್ನೀಂದ್ರ ತಾನು ಅಗ್ನೀಂದ್ರನಿಂದಾಗಿ 9 ಮಂದಿ ಮಕ್ಕಳು ಬಂದ್ರಂತೆ. ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವರ್ಷ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ಮಂದಿ ಮಕ್ಕಳಾಗಿದ್ದಾರೆ. ಎಲ್ಲ ದ್ವೀಪಗಳಿಗೆ 7 ಮಂದಿ ಮಕ್ಕಳು ಮಾತ್ರ, 7 ಖಂಡ ಆಯ್ತು. ಜಂಬೂ ದ್ವೀಪ ಒಡೆಯನಾದಂತಹ ಅಗ್ನೀಂದ್ರನಿಗೆ 9 ಮಂದಿ ಮಕ್ಕಳಾದ್ರಿಂದ ಅದನ್ನು 9 ಮಂದಿ ಮಕ್ಕಳಿಗೂ ಹಂಚಿದ, ವರ್ಷಗಳಾಗಿ ಹಂಚಿದ. ಅವರ ಹೆಸರಿನಲ್ಲೇ ಅದು ಪ್ರಸಿದ್ಧವಾಯ್ತು. ಈಗ ಹೇಳಿದಂತಹ ಹೆಸರಿನಲ್ಲೇ ಆ ವರ್ಷಗಳು ಪ್ರಸಿದ್ಧವಾಯ್ತು. ವರ್ಷ ಅಂದ್ರೆ ದ್ವೀಪಗಳಲ್ಲಿ ಬಂದಂತಹ ಖಂಡ ಭಾಗ ಅಂತ ಚಿಂತನೆ ಮಾಡೋಣ. ಆ ಖಂಡಗಳಿಂದ ಅವರ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಹೀಗೆ ಅಗ್ನೀಂದ್ರನಿಗೆ ಜ್ಯೇಷ್ಠ ಪುತ್ರನಾದವ ನಾಭಿ. ಸ್ವಲ್ಪ ಕತೆ ಕೇಳುವಾಗ ಹೆಚ್ಚು ಹೆಚ್ಚು ಹೆಸರುಗಳು ಹೋಗ್ತಾ ಇದೆ, ಆದ್ರೆ ಪುರಾಣಗಳು ತಿಳಿಸಿಕೊಡ್ತದೆ ಕೇವಲ ಪರಮಾತ್ಮನ ಸೃಷ್ಟಿಯ ಕ್ರಮವನ್ನು ಮಾತ್ರವಲ್ಲ, ಪರಮಾತ್ಮನಿಂದ ಬಂದಂತಹ ಬ್ರಹ್ಮದೇವರಿಂದ ಆರಂಭಿಸಿ ಎಲ್ಲ ವಂಶಗಳ ಚರಿತ್ರೆಯನ್ನು ಕೇಳುವಾಗ ಆ ರಾಜರು ಆ ಸತ್ಪುರುಷರ ಕಥೆಯನ್ನ ಕೇಳಬೇಕು. ಅವನ ನಾಮಸ್ಮರಣೆ ಮಾಡಿರೋ ಸಾಕಂತೆ ಸಫಗಳ ಪಾಪಗಳು ಪ್ರಾಯಶ್ಚಿತ್ತ ರೂಪದಲ್ಲಿ ವಿನಷ್ಟವಾಗ್ತದಂತೆ, ಶ್ರದ್ಧಾಭಕ್ತಿಯಿಂದಾಗಿ ಕೇಳಿದಾಗ ಅಂತ. ಹೀಗೆ ಅದರಿಂದ ಕೇಳಬೇಕಾಗ್ತದೆ, ಅವ್ರ ನಾಮಗಳನ್ನು ಮತ್ತೆ ಮತ್ತೆ ಹೇಳಬೇಕಾಗ್ತದೆ. ಎಲ್ಲ ಮಹಾಪುರುಷರು. ಅಗ್ನೀಂದ್ರನಿಗೆ ಜ್ಯೇಷ್ಠ ಪುತ್ರನಾದವ ನಾಭಿ ಅಂತ ಬ್ರಹ್ಮಾಂಡ ಪುರಾಣ ಹೇಳಿಯಲ್ಲ. ಇವ ಅಗ್ನೀಂದ್ರನಿಗೆ ಹೆಂಡತಿಯಾಗಿ ಬಂದವಳು ಪೂರ್ವಚಿತ್ತಿ ಅಂತ ಬ್ರಹ್ಮದೇವರೇ ಕಳಿಸಿಕೊಡ್ತಾರೆ. ಇವಳಿಗೆ ಹೆಂಡತಿಯಾಗಿ ಹೋಗಿ ಮುಂದೆ ಪ್ರಜಾ ಸೃಷ್ಟಿಯನ್ನ ಮಾಡು ಅಂತ. ಇವ ತಪಸ್ಸನ್ನಾಚರಣೆ ಮಾಡಿದ ಅಂತೆ. ಪೂರ್ವಚಿತ್ತಿಯನ್ನ ಕಂಡ ಮೋಹಿತನಾದ, ಮದುವೆ ಮಾಡಿಕೊಂಡ, 9 ಮಂದಿ ಮಕ್ಕಳನ್ನ ಪಡಿತಾನೆ. ಪೂರ್ವಚಿತ್ತಿ ಮತ್ತೆ ಹೋಗಿ ಬಿಡ್ತಾಳೆ, ಮುಗೀತು ನನ್ನ ಕೆಲಸ ಮುಗೀತು ಅಂತ. ಮತ್ತೆ ತನ್ನ ಪಿತೃಲೋಕವನ್ನ ಸೇರಿಕೊಡ್ತಾಳೆ. ಅವಳು ಇದ್ದದ್ದು ಪಿತೃಲೋಕದಲ್ಲಿ. ಇವಳು ಪಿತೃಲೋಕವನ್ನ ಸೇರಿಕೊಂಡಲ್ಲ ಅಂತ ಹೇಳಿ ಇವ ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರಲ್ಲಿ ಅಂದ್ರೆ ಪಿತೃಲೋಕಕ್ಕೆ ಹೋಗಿ ಸೇರಬೇಕು ಅಂತ, ಯಾಕೆ ತನ್ನ ಹೆಂಡತಿಯಲ್ಲಿ ಇದ್ದಾಳಲ್ಲ ಅಂತ. ಹೀಗೆ ಪಿತೃಲೋಕದಲ್ಲಿ ವಾಸಿಸುವಂತಹ ತನ್ನ ಹೆಂಡತಿಯನ್ನು ತಾನು ಕೂಡಿಕೊಳ್ತಾನೆ. ಈ ಕಥೆ ಬ್ರಹ್ಮಾಂಡ ಪುರಾಣದಲ್ಲಿ ಇಲ್ಲ, ಭಾಗವತದಲ್ಲಿ ಕಾಣ್ತೇವೆ. ಹೀಗೆ ನಾಭಿ ಖಂಡಕ್ಕೆ ಒಡೆಯನಾದ ನಾಭಿಗೆ ಸಾಕ್ಷಾತ್ ಪರಮಾತ್ಮ ಋಷಭನಾಮಕನಾಗಿ ಅವತಾರವನ್ನ ಮಾಡ್ತಾನೆ. ಇಲ್ಲಿ ಹೇಳುವಾಗ ಶ್ರೇಷ್ಠನಾದವ, ರಾಜರಿಗೆಲ್ಲ ಒಡೆಯನಾದವ ಬಂದಿದ್ದಾನೆ ಅಂತ ತಿಳಿಸಿಕೊಡ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಆದ್ರೆ ಸರಿಯಾದ ಚಿಂತನೆ ಮಾಡಿದ್ರೆ ಸಾಕ್ಷಾತ್ ಋಷಭನಾಮಕನಾಗಿ ಪರಮಾತ್ಮನೇ ಬಂದವ. ಯಾಕಂದ್ರೆ ಯಜ್ಞವನ್ನ ಆಚರಣೆ ಮಾಡಿದಾಗ ಹೋತೃಗಳಾದಂತಹ ಬ್ರಾಹ್ಮಣರಿಗೆ ಪರಮಾತ್ಮ ಹೇಳಿದಂತಹ ಒಂದೇ ಮಾತು, ನನಗೆ ಸಮಾನನಾದವ ಮತ್ತೊಬ್ಬನಿಲ್ಲ, ಆದ್ದರಿಂದ ನಾನೇ ಬರ್ತೇನೆ ಅಂತ. ಯಾಕೆ ನಾಭಿಗೆ ವರವನ್ನ ಕೇಳಿದಾನೆ. ಅವ ಯಜ್ಞ ಮಾಡಿದಂತಹ ವಿಷಯವೇ, ಸಂಕಲ್ಪವೇ ಪರಮಾತ್ಮನಿಗೆ ಸಮಾನನಾಗಿ ಬರುವಂತಹ ಒಬ್ಬ ವ್ಯಕ್ತಿ ತನಗ ಬೇಕು ಅಂತ. ನೋ ಚಾನ್ಸ್ ಅಂತ ಹೇಳಿದ ಪರಮಾತ್ಮ, ಆದ್ರೂ ವರ ಕೊಟ್ಟ, ನನಗೆ ಸಮಾನ ಅಂದ್ರೆ ನಾನೇ ಬರಬೇಕು ಅಂತ ಋಷಭನಾಮಕನಾಗಿ ಬಂದಿದ್ದಾನೆ. ಇವನನ್ನ ರಾಜರ್ಷಿ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಸ್ವಲ್ಪ ವ್ಯತಿರಿಕ್ತವಾಗಿ ಹೇಳ್ತದೆ, ಅದನ್ನು ಸರಿಯಾಗಿ ಚಿಂತನೆ ಮಾಡಬೇಕು. ಸಾಕ್ಷಾತ್ ಪರಮಾತ್ಮನೇ ಋಷಭನಾಮಕನಾಗಿ ಬಂದವ ಅಂತ.
ಈ ಋಷಭನಿಗೆ ಒಟ್ಟು 100 ಮಂದಿ ಮಕ್ಕಳು. ಅದರಲ್ಲಿ ಜ್ಯೇಷ್ಠನಾದವ ಭರತ. ಮುಂದೆ ಭರತನಿಗೆ ಆ ನಾಭಿಖಂಡವನ್ನ ಅಂದ್ರೆ ಋಷಭಖಂಡವನ್ನ ತಾನು ಅಭಿಷಿಕ್ತನನ್ನಾಗಿ ಮಾಡಿ ಉಳಿದಂತಹ ಎಲ್ಲ ತನ್ನ ಪುತ್ರರು ಸಹಿತ ಭರತನನ್ನ ಅನುವರ್ತಿಸಿಕೊಂಡು ಎಲ್ಲ ಪ್ರಜೆಗಳು ಅನುವರ್ತಿಸಿಕೊಂಡಿರಿ ಅಂತ ಹೇಳಿ ತಾನು ಸನ್ಯಸ್ಥನಾಗಿ ಹೋಗಿಬಿಡ್ತಾನೆ. ಕೇವಲ ಸನ್ಯಸ್ಥನಾಗಿ ಮಾತ್ರ ಅಲ್ಲ, ದಿಗಂಬರನಾಗಿ ಹೋಗ್ತಾನೆ. ಇದನ್ನೇ ಹೇಳ್ತಿದ್ದಾನೆ ಅಂತ ಹೇಳಿಕೊಂಡು ಬಂದಂತಹ ಮತಗಳೇ ಜೈನ ಮೊದಲಾದಂತಹ ಜಿನ ಮೊದಲಾದಂತಹ ಮತಗಳು. ಇದೊಂದು ರೀತಿ ಕಥೆ. ಬ್ರಹ್ಮಾಂಡ ಪುರಾಣ ಅದನ್ನ ಪ್ರತ್ಯೇಕವಾಗಿ ಹೇಳೋದಿಲ್ಲ. ಹೀಗೆ ಭರತ ಚಕ್ರವರ್ತಿಯ ಕಥೆ, ಭರತನಿಂದ ಆರಂಭಿಸಿ ಅವರ ವಂಶಾವಳಿಯ ಚರಿತ್ರೆಯನ್ನ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಂಶಪಾಯನರು ಪ್ರಶ್ನೆಯನ್ನ ಮಾಡ್ತಾರೆ. ಜಂಬೂ ದ್ವೀಪಾದಿಗಳ ಅಲ್ಲಿ ಬಂದಂತಹ ರಾಜರು ಕಾಂಡಗಳ ಬಗ್ಗೆ ಹೇಳಿದಿರ, ಸ್ವಲ್ಪ ಅದನ್ನು ಸ್ಪಷ್ಟವಾಗಿ ತಿಳಿಸಿ. ಜಂಬೂ ದ್ವೀಪ 9 ಭಾಗವಾಯಿತು, 9 ಭಾಗ ಹೇಗೆ, ಅದು ಪರಿಮಾಣ ಎಂಥದ್ದು, ಎಷ್ಟೆಷ್ಟು ಅದನ್ನು ಆಳಿದವರು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ತಿಳಿಸಿ ಅಂತ ಕೇಳಿದಾಗ ಒಳ್ಳೆಯ ಪ್ರಶ್ನೆ ಅಂತ ಪ್ರಶ್ನೆಯನ್ನ ಹೊಗಳಿ ಮೊದಲು ಜಂಬೂ ದ್ವೀಪದ ವರ್ಣನೆ ಚರಿತ್ರೆಯನ್ನ ಹೇಳ್ತಾರೆ. ಅದರ ಚಿಂತನೆಯನ್ನು ಹೇಳಿ ಇವತ್ತು ಮುಗಿಸೋಣ. ಪ್ರವಚನದ ವಿಷಯವನ್ನು ಮಾಳಿಕೆಯನ್ನು ಮುಗಿಸೋಣ. ಜಂಬೂ ದ್ವೀಪ ಒಟ್ಟು 9 ಭಾಗವಾಗಿದೆ. ಆ 9 ಭಾಗಗಳಿಗೆ 9 ಒಡೆಯರಿದ್ದಾರೆ. ಮೊದಲು ದಕ್ಷಿಣದಿಂದ ಆರಂಭಿಸಿ ಉತ್ತರಕ್ಕೆ 6 ವರ್ಷಗಳು, ಮಧ್ಯದಲ್ಲಿ 1 ವರ್ಷ, ಒಟ್ಟು 7 ವರ್ಷಗಳು. ಭರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಮಧ್ಯದಲ್ಲಿ ಇಳಾವೃತ ವರ್ಷ ಅಥವಾ ಇಳಾವೃತ ಖಂಡ, ರಮ್ಯಕ, ಹಿರಣ್ಮಯ, ಕುರು ಅಥವಾ ಉತ್ತರ ಕುರು. ಯಾಕೆ ಉತ್ತರ ಕುರು? ಉತ್ತರದ ತುದಿಯಲ್ಲಿರುವಂತಹದ್ದರಿಂದ ಉತ್ತರ ಕುರು ಅಂತ. ಹೀಗೆ 7 ವರ್ಷಗಳಿವೆ. ಪೂರ್ವ ಪಶ್ಚಿಮದಲ್ಲಿ ಒಂದೇ 1 ವರ್ಷ. ಭದ್ರಾಶ್ವ ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಕೇತುಮಾಲ ಎಂಬುವಂತಹ ಖಂಡ. ಈ 9 ಖಂಡಗಳು ಸಹಿತ ಗಡಿಭಾಗ ಯಾವುದು ಅಂತಾದರೆ ಅಷ್ಟಭಿಹಿ ಮರ್ಯಾದಾಗಿರ್ಭಿಹಿ ಸುವಿಭಕ್ತಾನಿ ಭವಂತಿ ಅಂತ ಭಾಗವತದಲ್ಲಿ ಶುಕಾಚಾರ್ಯ ತಿಳಿಸಿಕೊಡ್ತಾರೆ. ಬ್ರಹ್ಮಾಂಡ ಪುರಾಣ ಹೆಸರು ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗಿಲ್ಲ, ಅದೇ ವರ್ಷವನ್ನ ಹೇಳ್ತದೆ. ಇಲ್ಲಿ ಯಾವ ವರ್ಷವು ವ್ಯತ್ಯಸ್ತವೋ ಅಥವಾ ಬೇರೆ ಬೇರೆ ಹೇಳಲಿಕ್ಕೆ ಹೋಗಿಲ್ಲ, ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡ್ತದೆ. ಬ್ರಹ್ಮಾಂಡ ಪುರಾಣ ಸಾತ್ವಿಕವಾಗಿ ತಿಳಿಸಿಕೊಡ್ತದೆ, ಅಂದ್ರೆ ಸತ್ಯವಾಗಿ ತಿಳಿಸಿಕೊಡ್ತದೆ ಅಂತ. 1 ವರ್ಷಕ್ಕೆ ಗಡಿಭಾಗಗಳು. ಭರತ ವರ್ಷಕ್ಕೆ ಗಡಿಭಾಗ ಹಿಮಾಲಯ, ಹಿಮವತ್ ಪರ್ವತ. ನಂತರದಲ್ಲಿ ಕಿಂಪುರುಷ ಖಂಡಕ್ಕೆ ಹೇಮಕೂಟ. ಹರಿವರ್ಷಕ್ಕೆ ನಿಷಧ. ನಂತರದಲ್ಲಿ ಇಳಾವೃತ ಖಂಡ. ಇಳಾವೃತ ಖಂಡಕ್ಕೆ ಸ್ವಲ್ಪ ವ್ಯತ್ಯಾಸ. ಇಳಾವೃತ ಖಂಡಕ್ಕೆ ಗಡಿಭಾಗ ಅಂತ ಬೇರೆಯೂ ಇದೆ. ಆ ಇಳಾವೃತ ಖಂಡದ ಮಧ್ಯಭಾಗದಲ್ಲಿ ಸುಮೇರು ಪರ್ವತ. ಮೇರು ಪರ್ವತ ಅಂತ ಕತೆ ಕೇಳ್ತೇವೆ. ಎಲ್ಲ ಪರ್ವತಕ್ಕೆ ಒಡೆಯ ಅಂತ ಮೇರು ಪರ್ವತನನ್ನ ಹೊಗಳ್ತೇವೆ. ಅವನ ಸ್ವರೂಪದ ಚಿಂತನೆ ಇಳಾವೃತ ಖಂಡದ ಮಧ್ಯಭಾಗದಲ್ಲಿ ಇದೆ. ನಂತರದಲ್ಲಿ ರಮ್ಯಕ, ಹಿರಣ್ಮಯ, ಉತ್ತರ ಕುರು. ರಮ್ಯಕ ವರ್ಷಕ್ಕೆ ಗಡಿಭಾಗ ನೀಲ ಅಂತ. ಹಿರಣ್ಮಯ ವರ್ಷಕ್ಕೆ ನೀಲ ಶ್ವೇತ ಅಂತ. ಕೊನೆಯಲ್ಲಿ ಉತ್ತರ ಕುರುಗೆ ಶೃಂಗವಾನ್. ಹೀಗೆ 7 ವರ್ಷಕ್ಕೆ ಗಡಿಭಾಗಗಳು, 7 ಪರ್ವತ. ಅವರ ಗಡಿ ಅಂತ ಹೇಳುವಾಗ ಹೇಳಬೇಕಲ್ಲ, ಪರ್ವತಗಳೇ ಅವರಿಗೆ ಗಡಿಭಾಗ. ಮತ್ತೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಒಂದೇ ವರ್ಷ, ಒಂದೊಂದೇ ವರ್ಷಗಳು, ಒಂದೊಂದೇ ಪರ್ವತ. ಪೂರ್ವ ದಿಕ್ಕಿನಿರುವಂತಹ ಭದ್ರಾಶ್ವ ಖಂಡಕ್ಕೆ ಗಂಧಮಾದನ ಪರ್ವತ ಗಡಿಭಾಗ. ಗಂಧಮಾದನ ಅಂತ ನಾವು ಪುರಾಣಗಳಲ್ಲಿ ಕತೆ ಕೇಳ್ತೇವೆ, ರಾಮಾಯಣದ ಕತೆ ಕೇಳ್ತೇವೆ. ಗಂಧಮಾನ ಪರ್ವತ ಇರುವಂತಹದ್ದು ಭದ್ರಾಶ್ವ ಖಂಡಕ್ಕೆ ಗಡಿಭಾಗವಾಗಿ ಪೂರ್ವ ದಿಕ್ಕಿನಲ್ಲಿದೆ ಗಂಧಮಾದನ ಪರ್ವತ. ಪಶ್ಚಿಮ ಭಾಗದಲ್ಲಿ ಕೇತುಮಾಲ ಎಂಬುವಂತಹ ವರ್ಷಕ್ಕೆ ಮಲಯವಾನ್ ಎಂಬುವಂತಹ ಪರ್ವತ ಗಡಿಭಾಗ. ಹೀಗೆ ಪ್ರತಿಯೊಂದು ಪರ್ವತವೂ ಸಹಿತ ಅದರ ಪರಿಮಾಣ 2,000 ಯೋಜನದಷ್ಟು ಉದ್ದ, ಅಷ್ಟೇ ವಿಸ್ತೀರ್ಣ. ಈ 7 ಪರ್ವತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಡಿದರೆ, ಅಂದ್ರೆ ಅರ್ಥ ಮಾಡಿಕೊಳ್ಳಿ, ಹೀಗಿದೆ ವರ್ತುಲಾಕಾರದಲ್ಲಿರುವಂತಹದ್ದು. ಪ್ರತಿಯೊಂದು ದ್ವೀಪಗಳು ವರ್ತುಲಾಕಾರ. ದ್ವೀಪ ಅಂದ್ರೆ ವರ್ತುಲಾಕಾರವಾಗಿರುವಂತಹದ್ದು. ಆ ವರ್ತುಲಾಕಾರ ಅಂದ್ರೆ ರೌಂಡ್ ಆಗಿರುವಂತಹ ದ್ವೀಪಕ್ಕೆ ಮಧ್ಯದಲ್ಲಿ ಇಳಾವೃತ ಖಂಡ, ಅದರ ಮಧ್ಯದಲ್ಲೂ ಮೇರು ಪರ್ವತ. ಉತ್ತರದಲ್ಲಿ 3, ದಕ್ಷಿಣದಲ್ಲಿ 3 ವರ್ಷಗಳು, ಅದಕ್ಕೆ ಪರ್ವತಗಳು. ಅಂದ್ರೆ ಹೇಗಿರಬೇಕು? ಪರ್ವತ ಹೀಗೇ ಇರಬೇಕು. ಪೂರ್ವದಿಂದ ಪಶ್ಚಿಮ ಸಮುದ್ರ ತನಕ ಹರಡಿದೆ. ಪ್ರತಿಯೊಂದು ಪರ್ವತಗಳು ಪೂರ್ವದಿಂದ ಪಶ್ಚಿಮ ತನಕ. ಮಧ್ಯದಲ್ಲಿ ಪೂರ್ವ ಮತ್ತು ಪಶ್ಚಿಮದಲ್ಲಿ ಒಂದೊಂದೇ ವರ್ಷ ಇದಲ್ಲ, ಅದು ನಿಷಧ ಮತ್ತೆ ನೀಲ ಪರ್ವತಕ್ಕೆ ಹರಡಿದೆ. ಯಾಕಂದ್ರೆ ಮಧ್ಯದಲ್ಲಿ ಅದೇ ಇರೋದು, ಸಮುದ್ರ ಇಲ್ಲ ಮಧ್ಯದಲ್ಲಿ. ನೀಲ ಪರ್ವತ ಮೇಲಿದೆ, ಉತ್ತರದ ಮೇಲಿದೆ.
ದಕ್ಷಿಣದ ಭಾಗಕ್ಕೆ ನಿಷಧ ಪರ್ವತ. ಹೀಗೆ ಗಂಧಮಾದನ ಪರ್ವತ ಮತ್ತು ಮಲಯವಾನ್ ಪರ್ವತ ಅಷ್ಟೇ ಯೋಜನದ ದೂರ, ವಿಸ್ತೀರ್ಣ, ಎತ್ತರ 2000 ಯೋಜನದಷ್ಟು ಎತ್ತರದಲ್ಲಿ ಹರಡಿವೆ ಅಂತ ಪ್ರತಿಯೊಂದು ವರ್ಷಗಳು ಸಹಿತ ಸುಮಾರು 9,900 ಯೋಜನದಷ್ಟು ದೊಡ್ಡದು ಅಂತ ಬ್ರಹ್ಮಾಂಡ ಪುರಾಣ ತಿಳಿಸಿಕೊಡ್ತದೆ. ಸ್ವಲ್ಪ ಪರಿಮಾಣ ಸ್ವಲ್ಪ ಇಚ್ಛೆ ಇಡೋಣ, ಸ್ವಲ್ಪ ಕಷ್ಟ ಆಗ್ಬೋದು. ಇದರಲ್ಲಿ ಮುಖ್ಯವಾಗಿ ಮೇರು ಪರ್ವತದ ಚಿಂತನೆ ಮಾಡೋಣ. ಇಳಾವೃತ ಖಂಡದ ಮಧ್ಯಭಾಗದಲ್ಲಿ ಮೇರು ಪರ್ವತ ಇದಲ್ಲ, ಅಂದ್ರೆ 9 ಪರ್ವತಕ್ಕೂ 8 ಪರ್ವತಕ್ಕೂ ವ್ಯತಿರಿಕ್ತವಾಗಿ ಅದಕ್ಕೆಲ್ಲ ರಾಜ ಒಡೆಯನಾಗಿ 9ನೇ ಪರ್ವತ ಯಾವುದು? ಸುಮೇರು ಪರ್ವತ. ಹೆಸರಿನಲ್ಲೇ ಸುಮೇರು ಅಂತ, ಅಂದ್ರೆ ಪರಿಪೂರ್ಣವಾಗಿ ಚಿನ್ನದ ಪರ್ವತ ಅಂತ, ಬೇರೆ ಏನೂ ಇಲ್ಲ ಅದರಲ್ಲಿ. ನಾವು ಬೇರೆ ಪರ್ವತಗಳು ಕಾಣ್ತೇವಲ್ಲ, ಮಣ್ಣು ಗುಡ್ಡ ಏನೂ ಇಲ್ಲ, ಬರೀ ಸುವರ್ಣ ಪ್ರತಿಮೆ. ಅದನ್ನ ಸುವರ್ಣ ಪ್ರತಿಮೆಗೆ ಸೂರ್ಯನ ಕಿರಣ ಬೀಳುವಾಗ ಜಗತ್ತಿಗೆ ಕಿರಣ ಬರ್ತದಂತೆ. ಆ ಸುವರ್ಣ ಪ್ರತಿಮೆ ನಮಗೆ ಕಾಣೋದಿಲ್ಲ, ಸಜ್ಜನರಿಗೆ ಕಾಣ್ತದೆ. ಆ ಮೇರು ಪರ್ವತದ ವರ್ಣನೆಯನ್ನ ಮಾಡ್ತಾರೆ. ಮೇರು ಪರ್ವತ ಸುಮಾರು 1,00,000 ಯೋಜನದಷ್ಟು ದೊಡ್ಡದಂತೆ. 1,00,000 ಯೋಜನ ಅಂದ್ರೆ ಎಷ್ಟಾಯ್ತು? ಇಡೀ ಜಂಬೂ ದ್ವೀಪ ಎಷ್ಟಿದೆ ಅಷ್ಟೇ ಇದೆ, ಆದ್ರೆ ಎತ್ತರಕ್ಕಿದೆ ಅಲ್ವಾ. ಅದು ಹೇಗಿದೆ ಅಂದ್ರೆ 16,000 ಯೋಜನ ಸಮುದ್ರದ ಒಳಗೆ ಹೋಗಿದೆ ಅಂತ. ಅಂದ್ರೆ ಇಳಾವೃತದ ಖಂಡದ ಒಳಗೆ ಹೋದ್ರೆ ಸಮುದ್ರವೇ ಸಿಗಬೇಕು. 16,000 ಯೋಜನ ಕೆಳಗೆ ಹೋದ್ರೆ ಉಳಿದದ್ದೆಷ್ಟು? 84,000 ಯೋಜನ ಮೇಲಕ್ಕೆ ಹರಡಿದೆ. ಪರ್ವತವನ್ನ ಕಾಣ್ತೇವೆ. ಹೇಗೆ ಕಾಣ್ತೇವೆ? ಕೆಳಗೆ ದಪ್ಪ ಇರ್ತದೆ, ಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತದೆ. ಶೃಂಗ ಅಂದ್ರೆ ಚಿಕ್ಕದು ಅಂತ. ಎಲ್ಲದಕ್ಕೂ ಉಲ್ಟ ಆಪೋಸಿಟ್ ಮೇರು ಪರ್ವತ. ಕೆಳಗೆ 16,000 ಯೋಜನ ಹೋಗಿದೆಲ್ಲ, 16,000 ಯೋಜನದಷ್ಟೇ ವಿಸ್ತೀರ್ಣ, ಆಳ ಎಷ್ಟೋ ಅಷ್ಟೇ ವಿಸ್ತೀರ್ಣ. ಮೇಲಕ್ಕೆ ಹೋಗ್ತಾ 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 32,000 ಯೋಜನ ದೊಡ್ಡದಾಗ್ತದೆ. ಅಂದ್ರೆ ಕೆಳಗೆ ಚಿಕ್ಕದಾಗಿದ್ದು ಮೇರು ಪರ್ವತ 84,000 ಯೋಜನ ತಲುಪುವಾಗ 32,000 ಯೋಜನ ವಿಸ್ತೀರ್ಣ. ಇಂತಹ 32,000 ವಿಸ್ತೀರ್ಣವಾದಂತಹ ಶೃಂಗ ಭಾಗದಲ್ಲಿ ಬರ್ಹಿಷ್ಮತಿ ಎಂಬುವಂತಹ ಪಟ್ಟಣ, ಅದು ಬರ್ಹಿಷ್ಮತಿ ಪಟ್ಟಣ ನಂತರವಾದದ್ದು, ಅದು ಬ್ರಹ್ಮದೇವರ ಆವರ್ತನ, ಬ್ರಹ್ಮಾವರ್ತ ಎಂಬುವಂತಹ ಪಟ್ಟಣವೇ ಬರ್ಹಿಷ್ಮತಿ ಪಟ್ಟಣವಾಗಿದೆ, ಸ್ವಯಂವರಗಳು ಆಡುವಂತಹ ಪಟ್ಟಣ. ಈ ಬ್ರಹ್ಮಾವರ್ತ ಪಟ್ಟಣದ ಸುತ್ತಲಿರುವಂತಹದ್ದೇ ಅಷ್ಟ ದಿಕ್ಪಾಲಕರ ಚಿಂತನೆ. ನಾವು ಅಷ್ಟ ದಿಕ್ಪಾಲಕರಿಗೆ ನಮಸ್ಕಾರಾದಿಗಳನ್ನ ಮಾಡ್ತೇವೆ, ಧ್ಯಾನಾದಿಗಳನ್ನ ಮಾಡ್ತೇವೆ. ಅವರ ಸ್ಥಾನ ಇರುವಂತಹದ್ದೇ ಬ್ರಹ್ಮಾವರ್ತ ಎಂಬುವಂತಹ ಬ್ರಹ್ಮದೇವರ ಸ್ಥಾನ ಏನಿದೆ, ಮೇರು ಪರ್ವತದ ತುದಿಯ ಸ್ಥಾನ. ಆ 32,000 ಯೋಜನ ವಿಸ್ತಾರ ಹೊಂದಂತಹ ಬ್ರಹ್ಮಾಂಡ ಬ್ರಹ್ಮಾವರ್ತನ ಪಟ್ಟಣ, ಬ್ರಹ್ಮದೇವರ ಪಟ್ಟಣ ಸುತ್ತವೇ ಇರುವಂತಹದ್ದು ಅಷ್ಟ ದಿಕ್ಪಾಲಕರು ಒಳಗೊಂಡಂತಹ ಆ ಇಂದ್ರಾದಿ ಲೋಕಪಾಲಕರ ಪಟ್ಟಣ ಅಂತ ಭಾಗವತ ಪುರಾಣ ಹೇಳ್ತದೆ. ಆ ವಿಷಯವನ್ನ ಇಲ್ಲಿ ಹೇಳಿಲ್ಲ, ಬ್ರಹ್ಮಾಂಡ ಪುರಾಣ ವಿಸ್ತಾರವಾಗಿ ಹೇಳಿಲ್ಲ. ಹೀಗೆ ಮೇರು ಪರ್ವತವನ್ನ ಹೇಳಿ, ಈ ಮೇರು ಪರ್ವತದ ಸುತ್ತಲೂ ಸಹಿತ ಒಟ್ಟು 4 ಪರ್ವತಗಳಿವೆ ಅಂತ. ಅದು ಹೇಗಿವೆ ಅಂದ್ರೆ ಅವಷ್ಟಂಬ ಗಿರಿಬಿಹಿ ಅಂತ ಹೇಳ್ತಾರೆ. ಅವಷ್ಟಂಬ ಅಂದ್ರೆ ಮೇರು ಪರ್ವತ ನಿಲ್ಲಬೇಕು ಅಂದ್ರೆ, ಒಂದು ದೊಡ್ಡ ಪದಾರ್ಥ ನಿಲ್ಲಬೇಕು ಅಂದ್ರೆ ಅದಕ್ಕೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ಸ್ ಬೇಕಲ್ಲ, ಒಂದು ಪಿಲ್ಲರ್ಗೆ ಸಪೋರ್ಟಿಂಗ್ ಸಿಸ್ಟಮ್ಸ್ ಬೇಕಲ್ಲ. ಪಿಲ್ಲರ್ ಹಾಗೆ ನಿಲ್ಬೇಕಂದ್ರೆ ಅದಕ್ಕೆ ಬೀಮ್ ಬೇಕೇ ಬೇಕು. ಬೀಮ್ ಇಲ್ಲದೆ ಹೋದ್ರೆ ಅದು ಏನು ಪ್ರಯೋಜನ ಬರೋದಿಲ್ಲ. ಹಾಗೆ ಅವಷ್ಟಂಬ ಅಲ್ಲ, ಅವಷ್ಟಂಬ ರೀತಿಯಲ್ಲಿ 4 ಪರ್ವತಗಳಿವೆ. ಯಾವ್ದ್ಯಾವುದು? ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಹೀಗೆ ಪ್ರದಕ್ಷಿಣೆ ಹಾಗೆ ಮಾಡ್ಬೇಕಲ್ಲ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅಂತ ಹೀಗೆ 4 ಪರ್ವತಗಳಿವೆ ಅಂತ. ಈ 4 ಪರ್ವತಗಳು ಸಹಿತ ಅವಷ್ಟಂಬ ರೀತಿಯಲ್ಲಿದೆ, ಆದ್ರೆ ಅವಷ್ಟಂಬಗಳಲ್ಲ. ಅಂದ್ರೆ ಮೇರು ಪರ್ವತವನ್ನ ಜಾಯಿಂಟ್ ಆಗಿ ಮಾಡಿಕೊಂಡಿವೆ. ನೋಡಿದಾಗ ನಮಗೇನನ್ಸ್ತದೆ, ಮೇರು ಪರ್ವತ ನಿಲ್ಲಿಕ್ಕೆ ಇವುಗಳೇ ಕಾರಣ ಅಂತ ಅನ್ಕೊಳ್ಬೇಕು. ಆದ್ರೆ ಮೇರು ಪರ್ವತಕ್ಕೆ ಮಕ್ಕಳು ಇವರಲ್ಲ. ಮೇರು ಪುತ್ರರೇ ಮಂಧರ, ಮೇರುಮಂಧರ, ಸುಪಾರ್ಶ್ವ, ಕುಮುದ ಅಂತ. ಕತೆ ಕೇಳುವಾಗ ನಮಗೆ ಮಂದರ ಪರ್ವತವನ್ನ ಹೊತ್ತಿ ಎಸೆದ ಯಾರು? ವಾಯುದೇವರು ಎಸೆದಿದ್ದಾರೆ. ಶೇಷನನ್ನ ಜೊತೆಗೆ ಎಸೆದಾಗ ಮೇರು ತಾನು ತನ್ನ ಪುತ್ರ ಹಾಗೆ ಉಳ್ಕೊಳ್ಬೇಕು ಅಂತ ಬೇಡಿಕೊಂಡ, ಹಾಗೇ ಇಳಿಸಿದ. ಅದೇನೆ ನಮ್ಮ ತಿಮ್ಮಪ್ಪನ ಬೆಟ್ಟ ಅಂತ ಕೇಳ್ತೇವೆ. ಮಂದರ ಪರ್ವತದ ಒಂದು ಭಾಗ ಮಾತ್ರ ಬಂದದ್ದು. ಆ ಮಂದರ ಪರ್ವತಕ್ಕೆ ಅಂಟಿಕೊಂಡಿರುವಂತಹದ್ದು ಯಾವುದು? ಗಂಧಮಾದನ ಪರ್ವತ. ಎಸೆಯುವಾಗ ವಾಯುದೇವರು ಎಸೆಯುವಾಗ ಮಂದರದ ಒಂದು ಭಾಗ, ಅದಕ್ಕೆ ಅಂಟಿಕೊಂಡಂತಹ ಗಂಧಮಾದನ ಪರ್ವತವನ್ನು ಎಸೆದಿದ್ದಾರೆ. ಆ ಗಂಧಮಾದನ ಪರ್ವತದಲ್ಲಿ ಪರಮಾತ್ಮ ಸ್ವಯಂಭುವ ಮನ್ವಂತರದಲ್ಲಿ ಶ್ವೇತವರಾಹನಾಗಿ ತಾನು ಅವತರಿಸಿ ತನ್ನ ಸ್ವರೂಪ, ಇನ್ನು ಮುಂದೆ ನನ್ನ ಅಭಿವ್ಯಕ್ತಿಯ ಸ್ವರೂಪ ಈ ಗಂಧಮಾದನ ಪರ್ವತದಲ್ಲಿ ಇರಲಿ ಅಂತ ಗರುಡನಿಗೆ ತಿಳಿಸಿ ಆ ಗಂಧಮಾದನ ಪರ್ವತವನ್ನು ಇಳಿಸಿದ. ಎಲ್ಲಿಂದ ಇಳಿಸಿದ? ವೈಕುಂಠಪುರದಿಂದನೇ ಇಳಿಸಿದ. ಅದಕ್ಕೆ ವೈಕುಂಠಾದ್ರಿ ಅಂತ ಹೆಸರು.
ಅದು ಇವತ್ತಿನ ತಿಮ್ಮಪ್ಪನ ಬೆಟ್ಟದಾಗಿ ನಾವು ಕಾಣ್ತೇವೆ. ಇದು ಶ್ರೀನಿವಾಸ ಕಲ್ಯಾಣದ ಬರುವಂತಹ ಚಿಂತನೆ. ಹೀಗೆ 4 ಪರ್ವತಗಳು ಸಹಿತ 10,000 ಯೋಜನದಷ್ಟು ದೊಡ್ಡದಂತೆ. ಅಂದ್ರೆ ಇದು 84,000ದಷ್ಟು ಎತ್ತರದಲ್ಲಿದೆ ಮೇರು ಪರ್ವತ, ಕೆಳಕ್ಕೆ 16 ಹೋಗಿದೆ. 84,000ಕ್ಕೆ ಪಿಲ್ಲರ್ ಆಗಿ ಸಪೋರ್ಟಿಂಗ್ ಸಿಸ್ಟಮ್ ಹಾಗೆ ಇರುವಂತಹದ್ದು ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ ಅಂತ ಹೀಗೆ 4 ಪರ್ವತಗಳು. ಈ 4 ಪರ್ವತಗಳಿಗೆ ಧ್ವಜದ ಹಾಗೆ 4 ವೃಕ್ಷಗಳಿವೆ ಅಂತ. ಎಷ್ಟು ಚಂದ ನೋಡಿ ವಿಷಯ. ಧ್ವಜದ ಹಾಗೆ ಅಂದ್ರೆ ಧ್ವಜ ಯಾವತ್ತು ಮೇಲಿರ್ಬೇಕಲ್ಲ. ಮೊದಲೇ 10,000 ಯೋಜನದಷ್ಟು ದೊಡ್ಡದು, ಅದರ ಮೇಲೆ ಧ್ವಜದ ಹಾಗೆ 4 ವೃಕ್ಷಗಳು. ಯಾವುದು ಅಂದ್ರೆ ನೆಗ್ರೋಧ, ಮೊದಲಿಂದ ಹೋಗುವ ಪೂರ್ವದಿಂದ, ಚ್ಯೂತ, ಜಂಬು, ಕದಂಬ, ನೆಗ್ರೋಧಾಹ ಚತ್ವಾರಾಹ ಅಂತ ಹೇಳ್ತಾರೆ. ಚ್ಯೂತ ಅಂದ್ರೆ ಮಾವಿನ ಹಣ್ಣು, ಮಾವಿನ ಮರ. ಜಂಬು ನೇರಳೆ ಮರ. ನಂತರದಲ್ಲಿ ಕದಂಬ ಅಂದ್ರೆ ಈಚಲು ಮರ. ಉತ್ತರದಲ್ಲಿ ಕುಮುದ, ಸುಪಾರ್ಶ್ವ ಕುಮುದ. ಕುಮುದಾದಲ್ಲಿ ನೆಗ್ರೋಧ ಅಂದ್ರೆ ಆಲದ ಮರ. ಹೀಗೆ 4 ವೃಕ್ಷಗಳು ಪತಾಕೆ ಹಾಗೆ ಅಂದ್ರೆ ಧ್ವಜದ ಹಾಗೆ ಮೇಲುಭಾಗದಲ್ಲಿ ಶಿಖರದಲ್ಲಿದೆ. ಅದು ಎಷ್ಟು ಅಂದ್ರೆ 1000 ಯೋಜನದಷ್ಟು ದೊಡ್ಡದಂತ. ಅಂದ್ರೆ ಒಂದು ವೃಕ್ಷ 1000 ಯೋಜನ ಅಂದ್ರೆ ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅದರ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಚ್ಯೂತ ಮರದ ಹಣ್ಣು ಅಂದ್ರೆ ಮಾವಿನ ಮರದ ಹಣ್ಣು ಕೆಳಗೆ ಬೀಳ್ತದಂತ. ಭಾರ ಅಲ್ಲ, ಅದು ಎಷ್ಟು ದೊಡ್ಡ ಗಾತ್ರ ಅಂದ್ರೆ ಪರ್ವತದಷ್ಟು ದೊಡ್ಡ ಗಾತ್ರ ಅಂತ. ಅದು ಬೀಳುವಾಗ ಎಲ್ಲಿ ಬೀಳ್ತದೆ? 1000 ಯೋಜನದ ಮೇಲಿಂದ ಬೀಳಬೇಕು. ಕಿಲೋಮೀಟರ್ ಲೆಕ್ಕನೇ ಹಾಕ್ಲಿಕ್ಕೆ ಹೋಗ್ಬೇಡಿ. 1 ಯೋಜನಕ್ಕೆ 12.5 ಕಿಲೋಮೀಟರ್ ಮೇಲೆ ಆಗ್ತದೆ. ಆಚಾರ್ಯರು ನಿರ್ಣಯ ಕೊಡ್ತಾರೆ. ಮತ್ತೆ ಬೇರೆ ಬೇರೆ ಜ್ಞಾನಿಗಳು ಬೇರೆ ರೀತಿ ಹೇಳಿದ್ದಾರೆ. 12.5 ಕಿಲೋಮೀಟರ್ ಅಂತ ತಗೊಳ್ಳೋಣ. 1000 × 12.5 ಕಿಲೋಮೀಟರ್ ಮಾಡಿದ್ರೆ ಎಷ್ಟು ಬರ್ತದೆ ಮಾಡಿ. ಯಾರೋ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಹೇಳ್ಬೇಕು, ವಿಷಯ ಎಲ್ಲೋ ಹೋಗ್ತದೆ. 12,000ಕ್ಕೂ ಅಧಿಕ ಕಿಲೋಮೀಟರ್ ಅಲ್ಲಿಂದ ಮೇಲೆ ಬೀಳ್ತದೆ. ಬೀಳುವಾಗ ಪರ್ವತದಷ್ಟು ಗಾತ್ರದ ಹಣ್ಣು ಏನಾಗ್ಬೇಕು? ಚಿಂದಿ ಆಗ್ತದಂತೆ. ಅದು ಅಮೃತ ರಸವಾಗಿ ಹರಿತದೆ. ಆ ಅಮೃತ ರಸವನ್ನ ಸೇವನೆ ಮಾಡಿಕೊಳ್ಳುವಂತಹ ದೇವತೆಗಳು, ಆ ಅಪ್ಸರಾಸ್ತ್ರೀಯರು, ದೇವತಾಗಣದ ಸೇವಕರು ಅಂದ್ರೆ ಯಕ್ಷರು ಮೊದಲಾದಂಥವರೆಲ್ಲ ಸೇವನೆ ಮಾಡಿ 10,000ಕ್ಕೂ ಹೆಚ್ಚು ಸಾವಿರ ವರ್ಷಗಳು ಬದುಕ್ತಾರಂತೆ. ಅವರು ಮಾತ್ರವಲ್ಲ, ಸ್ವರ್ಗಾದಿ ಸುಖ ಭೋಗವನ್ನ ಮಾಡಿ ಬಂದಂಥವರು ಅಲ್ಲಿದ್ದು 10,000ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕ್ತಾರಂತೆ. ನಂತರದಲ್ಲಿ ಜಂಬೂ ವೃಕ್ಷ, ಅದು ಮೇರು ಮಂದರ ಪರ್ವತದ ಮೇಲಿದೆ. ತುದಿ ಅದು ಮಂದರ ಪರ್ವತದ ಮೇಲಿದೆ. ಯಾವುದು? ಚ್ಯೂತ ವೃಕ್ಷ. ಮೇರು ಮಂದರ ಪರ್ವತದ ಮೇಲಿರುವಂತಹದ್ದು ನೇರಳೆ ಮರ. ಅದು 10,000 ಯೋಜನ ದುಷ್ಟಾರ, ಆನೆಯ ಗಾತ್ರದಷ್ಟು ಹಣ್ಣಂತೆ. ಅದು ಮೇಲಿಂದ ಬೀಳಬೇಕು. ಬೀಳುವಾಗ ಏನಾಗ್ತದೆ? ನದಿಯಾಗಿ ಹರಿತದಂತೆ. ಆ ನದಿಗೆ ಹೆಸರೇ ಜಾಂಬೂನದ ಅಂತ. ಈ ನದಿಯ ಆಚೆ ತೀರ ಈಚೆ ತೀರ ಇದಲ್ಲ, ಅದು ಮಣ್ಣಿನ ಭಾಗ. ಮೇರು ಪರ್ವತದ ಮಂದರದ ನದಿಯ ಆಚೆ ತಪ್ಪಲು ಈಚೆ ತಪ್ಪಲು ಆ ಭಾಗಕ್ಕೆ ಈ ರಸ, ಯಾವುದು? ನೇರಳೆಯ ರಸ, ಸೂರ್ಯನ ಕಾಂತಿ ಬಿದ್ದಾಗ ಅದು ಚಿನ್ನವಾಗಿ ಪರಿಣಾಮ ಹೊಂತು. ಜಾಂಬೂನದ ಅಲಂಕೃತ ಅಂತ ಲಕ್ಷ್ಮಿಯನ್ನು ಹೊಗಳ್ತೇವೆ. ಇದನ್ನ ಸೇವನೆ ಮಾಡುವಂತವರು ದೇವತೆಗಳಿಗೂ ದೇವತೆಯಾದಂತಹ ಲಕ್ಷ್ಮೀನಾರಾಯಣರು ವಿಶೇಷವಾಗಿ ಈ ಜಾಂಬೂನದವನ್ನ ಸ್ವೀಕಾರ ಮಾಡ್ತಾರೆ. ಅಲ್ರಿ, ಇವರೆಲ್ಲ ಸ್ವೀಕಾರ ಮಾಡಿದ್ರೆ ಅವ್ರ ದಾಯಂದ್ರ ಇದ್ದಾರಲ್ಲ, ದೈತ್ಯರು, ಅವರೇನು ಸ್ವೀಕಾರ ಮಾಡ್ತಾರೆ? ಕೆಳಗೆ ಹಾಟಕ ಅಂತ ಇದೆ. ಕೆಳಗೆ ಹೋಗ್ತಾ ಪಾತಾಳಾದಿ ಲೋಕಕ್ಕೆ ಹೋಗುವಾಗ ಹಾಟಕ ಎಂಬುವಂತಹ ನದಿ ಸಿಗ್ತದೆ. ಅದು ಪರಿಪೂರ್ಣವಾಗಿ ಇವರಿಗೆಲ್ಲ ಮಾಯ ತಂದು ಕೊಡುವಂತಹ ರುದ್ರದೇವರ ಸ್ಥಾನ. ರುದ್ರದೇವರೇ ಹಾಟಕವಾಗಿ ಹರಿತಾರೆ. ಅವರನ್ನು ಸ್ವೀಕಾರ ಮಾಡ್ತಾರೆ ದೈತ್ಯರು ಮೊದಲಾದವರು. ಜಾಂಬೂನದವನ್ನ ದೇವತೆಗಳು ಸ್ವೀಕಾರ ಮಾಡಿದರೆ ಕೆಳಗಿರುವಂತಹ ಚಿನ್ನವನ್ನ ದೈತ್ಯರು ಸ್ವೀಕಾರ ಮಾಡ್ತಾರೆ. ನಾವಂತೂ ಇಲ್ಲೇನು ಸಿಗ್ತದೋ ಅದು ಸ್ವೀಕಾರ ಮಾಡ್ತಾ ಇದ್ದೇವೆ. ಇದಕ್ಕೂ 1000 ಪಟ್ಟಲ್ಲ, 1000 ಪಟ್ಟಕ್ಕೂ ಮಿಗಿಲಾದಂತಹ ಶುದ್ಧ ಸ್ವರೂಪ ಆ ಚಿನ್ನ. ಇದೇ ನಾವು 99 ಅಂತ ಹೇಳ್ತೇವೆ, 24 ಕ್ಯಾರೆಟ್ 22 ಕ್ಯಾರೆಟ್ ಅಂತ ಹೇಳ್ತೇವೆ. ಅದನ್ನು ಯೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಮಗೆ ಸಿಗೋದಿಲ್ಲ ಅಂತ ಬ್ರಹ್ಮಾಂಡ ಪುರಾಣ ತಾನು ವಿಶೇಷವಾಗಿ ತಿಳಿಸಿಕೊಡ್ತದೆ. ಹೀಗೆ ನಂತರದಲ್ಲಿ ಸುಪಾರ್ಶ್ವ ಎಂಬುವಂತಹದ್ದು ಎಲ್ಲಿ? ಪಶ್ಚಿಮ ದಿಕ್ಕಿನಲ್ಲಿದೆ. ಮಾಲ್ಯವಾನ್ ಪರ್ವತಕ್ಕೆ ಅಂಟಿಕೊಂಡಿದೆ. ಇದರ ಮೇಲೆ ಈಚಲು ಪರ್ವತ, ಈಚಲು ಮರ, ಅದೇ ಕದಂಬ ವೃಕ್ಷ. ಈ ಕದಂಬ ವೃಕ್ಷಗಳಲ್ಲಿ ಒಟ್ಟು 5 ಪೊದರೆಗಳಿವೆ ಅಂತ. ಅದರಿಂದ ಧಾರಾಕಾರವಾಗಿ ನೀರು ಸುರಿತದೆ. ಅದು ಯಾವ ನೀರು? ಸುರಾಪ. ಸುರೆ ಹರಿತದೆ. ಒಂದೊಂದು ಧಾರೆಯೂ ಸಹಿತ 5 ಮಾರಷ್ಟು ದೊಡ್ಡದಂತೆ. 5 ಮಾರ್ ಅಂದ್ರೆ ನಾವು ಜೋಗ್ ಫಾಲ್ಸ್ ಹೇಳ್ಬೇಕು ಇವಾಗ. ಜೋಗ್ ಫಾಲ್ಸ್ ನ ಹಾಗೆ 5 ಪೊಟರೆಗಳಿಂದಾಗಿ ಸೊರೆ ಹರಿತದೆ.
ಈ ಮದ್ಯಪಾನ ಮಾಡೋರಿಗೆ ವಿಷಯ ಗೊತ್ತಾದ್ರೆ ಅಷ್ಟೇ ಹೋಯ್ತು. ಆ ಸುರೆ ಸಾಮಾನ್ಯ ಸುರೆ ಅಲ್ಲ, ನಮ್ಮ ಸುರೆ ಅಲ್ಲ, ಅದು ದೇವತಾ ಸುರೆ. ಆ ಸುರೆಯ ವಾಸನೆ ಇದೆಲ್ಲ, ಸುಗಂಧ, ಅದು ದೇವತಾ ಸ್ತ್ರೀಗಣಕ್ಕೆ ಹರಡುತ್ತದೆ ಅಂತ, ಅಪ್ಸರಾದಿ ಸ್ತ್ರೀಗಣಕ್ಕೆ ಹರಡುತ್ತದೆ. ಅವರ ದೇಹದಿಂದ ಬಂದಂತಹ ಗಂಧ ನೂರಾರು ಯೋಜನ, ಸಾವಿರಾರು ಯೋಜನಕ್ಕೆ ಹರಡುತ್ತದೆ ಅಂತ. ಇವರು ಪಾನ ಮಾಡಿದಂತಹ ಗಂಧವಲ್ಲ ಅದು, ಆ ಸುರೆಯ ಗಂಧ ಇವರ ಮೈಗೆ ತಾಗಿ ಇವರ ಮೈಯಿಂದ ಬರುವಂತಹ ಗಂಧ ಹರಡುತ್ತದೆ ಅಂತ. ಸುಮಾರು 15,000ಕ್ಕೂ ಎಷ್ಟು ವರ್ಷಗಳ ಕಾಲ ಭೋಗವನ್ನ ಪಡೆಯುವಂತವರಿದ್ದಾರಂತೆ. ನಂತರದಲ್ಲಿ ಉತ್ತರ ದಿಕ್ಕಿನಲ್ಲಿ ನೀಲ ಪರ್ವತಕ್ಕೆ ಅಂಟಿಕೊಂಡಿರುವ ಹಾಗೆ ಕುಮುದ ಪರ್ವತ, ಕುಮುದ ಪರ್ವತದ ಮೇಲುಭಾಗದಲ್ಲಿ ಆಲದ ಮರ, ನೆಗ್ರೋಧ. ಈ ಆಲದ ಮರದಲ್ಲಿ ವಿಶೇಷವಾಗಿ ಅದು ಕಲ್ಪವೃಕ್ಷ. ಆಲದ ಮರ ಬೇರೆ ಅಲ್ಲ, ಕಲ್ಪವೃಕ್ಷ ಬೇರೆ ಅಲ್ಲ. ಕೇಳಿದಂತಹ ಎಲ್ಲವನ್ನ ಕೊಡುವಂತಹ ಸಕಲ ಸೌಭಾಗ್ಯ ಪದಾರ್ಥಗಳು, ಅನ್ನಾದಿ ರಸಾದಿ ಷಡ್ರಸ ಪದಾರ್ಥಗಳು ಎಲ್ಲವೂ ಸಿಗುತ್ತೆ. ಈ ರಸವನ್ನ ಸ್ವೀಕಾರ ಮಾಡಿ ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ತಮಗೆ ಬೇಕಾದಂತಹ ಸಕಲ ಭೋಗ್ಯಗಳನ್ನ, ಭಾಗ್ಯಗಳನ್ನ, ಕಲ್ಪವೃಕ್ಷ ಕಾಮಧುರಿಗಳಾಗಿ ಎಲ್ಲ ಇಷ್ಟಾರ್ಥಗಳನ್ನು ಪಡೆದವರಾದಂತಹ ಎಲ್ಲ ದೇವತೆಗಳ ಸೇವಕರು, ವಿಶೇಷವಾಗಿ ಸಾತ್ವಿಕ ಜನರು ಸ್ವರ್ಗಾದಿ ಲೋಕಕ್ಕೆ ಹೋಗಿ ಪಡೆದಂತಹ ಸುಖಭೋಗವನ್ನ ಮತ್ತೆ ಅದರ ಪೂರ್ಣ ಭಾಗವನ್ನ, ಉಳಿದಂತಹ ಪೂರ್ಣ ಭಾಗವನ್ನ ಪಡೆಯುವಂತವರು ಎಲ್ಲ ಸುತ್ತ ಇರುವಂತಹ ದಿಕ್ಕಿನಲ್ಲಿ ಇದ್ದವರಾಗಿ ಪಡೆಯುವಂತವರಾಗ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಭೋಗವನ್ನ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ, ದಕ್ಷಿಣದಲ್ಲೂ 3 ಪರ್ವತ, 3 ವರ್ಷಗಳಿವೆ. ನಿಷಧ, ಹೇಮಕೂಟ, ಹಿಮಾಲಯ, ಅದನ್ನು ಹೊಂದಿಕೊಂಡಿರುವಂತಹ ಹರಿವರ್ಷ, ಕಿಂಪುರುಷ, ಕೊನೆಯಲ್ಲಿ ಬರುವಂತಹ ಭರತ ವರ್ಷ. ಆ ಭರತ ವರ್ಷಕ್ಕೆ ಬಂದು ಸಾಧನೆ ಮಾಡುವಂತವರಿಗೆ ಮಾತ್ರವೇ ಈ ಎಲ್ಲ ಸುಖಾನುಭೋಗಗಳು ಅಂತ ತಿಳಿಸಿ ಭಾಗವತ ತಿಳಿಸಿಕೊಡ್ತದೆ. ಹೀಗೆ ಭಾಗವತ ಹೇಳುವ ಹಾಗೆ ಬ್ರಹ್ಮಾಂಡ ಪುರಾಣವು ಹೇಳಿ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತದೆ. ಏನು ಅಂತ, ಈ ಸುಪಾರ್ಶ್ವ ಎಂಬುವಂತಹ ಪರ್ವತ ಇದೆಲ್ಲ, ಎಲ್ಲಿ ಪಶ್ಚಿಮ ದಿಕ್ಕಿನ, ಅದರ ಬಗ್ಗೆ ಹೇಳೋದೇ ಇಲ್ಲ. ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಅಂತ ಅವಷ್ಟಂಬ ರೀತಿರುವಂತಹ ಮೇರುವಿನ ನಂದನು ಅಂದ್ರೆ 4 ಜನ ಮಕ್ಕಳಿದ್ದಾರಲ್ಲ, ಅವರ ಬಗ್ಗೆ ಹೇಳದೇನೆ ಚ್ಯೂತ ಮೊದಲಾದಂತಹ ವೃಕ್ಷಗಳಿವೆ ಅಂತ ವರ್ಣನೆ ಮಾಡ್ತದೆ. ಸ್ವಲ್ಪ ಪಶ್ಚಿಮ ದಿಕ್ಕಿಗೆ ಬಂದಾಗ ವ್ಯತ್ಯಸ್ತವಾಗಿ ಹಲಸಿನ ಮರ ಇದೆ ಅಂತ ಹೇಳ್ತಾರೆ. ಅಲ್ಲಿರೋದು ಕದಂಬ ವೃಕ್ಷ, ಭಾಗವತ ಹೇಳುವುದು ಕದಂಬ ವೃಕ್ಷ. ಸ್ವಲ್ಪ ವ್ಯತ್ಯಸ್ತವಾಗಿ ಹಲಸಿನ ಮರ. ಆ ಹಲಸಿನ ಮರವನ್ನ, ಆ ಹಣ್ಣಿನ ಸ್ವೀಕಾರದಿಂದಾಗಿ ಎಲ್ಲ ದೇವತಾಗಣದವರೆಲ್ಲ ಸಂತೃಪ್ತಿಯನ್ನು ಪಡುವಂತವರಾಗ್ತಾರೆ ಅಂತ ಹೇಳ್ತಾರೆ. ನೆಗ್ರೋಧ ಎಂಬುವಂತಹದ್ದು ಉತ್ತರ ದಿಕ್ಕಿನಲ್ಲಿದೆ ಅಂತ ಎಲ್ಲವನ್ನು ಸರಿಯಾಗಿ ಹೇಳಿ ಇದನ್ನ ಮಾತ್ರ ಸ್ವಲ್ಪ ವ್ಯತ್ಯಸ್ತವಾಗಿ ತಿಳಿಸಿಕೊಡ್ತದೆ ಯಾವುದು ಬ್ರಹ್ಮಾಂಡ ಪುರಾಣ. ಹೀಗೆ ಆ ಜಂಬೂದ್ವೀಪರ ರಾಜರ ವರ್ಣನೆ, ಆ ರಾಜರು ಅನುಭವಿಸುವಂತಹ, ಆ ರಾಜರಿಂದ ಮೊದಲುಗೊಂಡು ಸುಖಜೀವಿಗಳು ಸಜ್ಜನರು ಅನುಭವಿಸುವಂತಹ ಎಲ್ಲ ಸುಖಾದಿಗಳನ್ನ ಹೇಳಿ, ವಿಶೇಷವಾಗಿ ಭರತಾದಿ ಖಂಡಗಳಲ್ಲಿರುವಂತಹ ಪರಮಾತ್ಮನ ರೂಪಗಳ ಚಿಂತನೆಯನ್ನು ಸಹಿತ ಮುಂದೆ ಸುತ ಪುರಾಣಿಕರು ತಿಳಿಸಿಕೊಡ್ತಾರೆ. ಆ ಚಿಂತನೆಯನ್ನ ನಾಳೆ ದಿನದಿಂದ ಮತ್ತೆ ಅದನ್ನ ಮುಂದುವರಿಸ್ತಾ, ಜಂಬೂ ದ್ವೀಪದ ನಂತರದಲ್ಲಿ ಬರುವಂತಹ ಪ್ಲಕ್ಷ, ಶಾಲ್ಮಲಿ ಮೊದಲಾದಂತಹ ದ್ವೀಪಗಳ ಚರಿತ್ರೆಯನ್ನು ಸಹಿತ ಮುಂದೆ ತಿಳಿಸ್ತಾ, ವಂಶಾವಳಿಗಳ ಚರಿತ್ರೆಯನ್ನು ಸಹಿತ ಮುಂದೆ ಚಿಂತನೆ ಮಾಡೋಣ ಅಂತ ಹೇಳಿ, ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮಾನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯ. ಕೃಷ್ಣಾರ್ಪಣ.